ಇಟ್ಸ್ ಅಬೌಟ್ ಪ್ರಾಪರ್ಟಿ ಯಾವ ತರ ಇರುತ್ತೆ, ಅದು ಯಾವ ಲೊಕೇಶನ್ ಇರುತ್ತೆ, ಅಂಡ್ ಎಸ್ಪೆಷಲಿ ಅರ್ಥಸಿದ್ಧಿ ಅಂತ ಬಂದಾಗ ನೀವು ಯಾವುದೇ ಲಿಟಿಗೇಷನ್ ಕೈ ಹಾಕದೇ ಇಲ್ಲ ಸರ್. ಏನಿದ್ರು ಪ್ಯೂರ್ ಪ್ರಾಪರ್ಟಿ ಅಲ್ಲೇನ್ ಡೆವಲಪ್ಮೆಂಟ್ ಆಗಿದೆ, ಸೇಮ್ ಡೆವಲಪ್ಮೆಂಟ್ ಇಲ್ಲೇ ಇದೆ ಎಕ್ಸಾಕ್ಟ್ಲಿ ಅಲ್ವಾ. ಅಲ್ಲೇನ್ ಅಮ್ಯುನಿಟಿ ಸಿಗ್ತಾ ಇದೆ, ಸೇಮ್ ಅಮ್ಯುನಿಟೀಸ್ ಇಲ್ಲೇ ಸಿಗ್ತಾ ಇದೆ. ಅಲ್ಲೇನ್ ರೇಟ್ ಓಡ್ತಾ ಇದೆ, ಆ ಸೇಮ್ ರೇಟ್ ಇಲ್ಲ ಅದು ಮಾತ್ರ ಕಮ್ಮಿ ರೇಟ್ ಒಳ್ಳೆ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ. ಮನೆಗೆ ಈ ರೀತಿ ನಾಸಲ್ ಎಲ್ಲ ಹಾಕ್ಬಿಟ್ಟು ಆನ್ ಮಾಡಿ ವಾಲ್ ಎಲ್ಲ ಹಾಕ್ಬಿಟ್ಟು ನೀರು ಬರುತ್ತಾ ಸರ್ ಇದ್ರಲ್ಲಿ? ಸರ್ ಪ್ರೆಷರ್ ನೋಡಿ ಸರ್, ಇಲ್ಲಿ ನೋಡಿ ವೀಕ್ಷಕ್ರೆ, ಫುಲ್ ಬಿಡಿ ಬಿಟ್ರಲ್ಲಿ ನಮ್ಮ ಕ್ಯಾಮ್ರಾಮನ್ ತಗ ಹೊಟ್ಟೋಗ್ಬಿಡ್ತಾ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಸ್ಟಾರ್ಟಿಂಗ್ ಹೈಲೈಟಲ್ಲಿ ತಮ್ನೇಲಲ್ಲಿ ನೋಡಿದ್ದೀರಾ, ಪಕ್ಕದಲ್ಲಿ 6.5 7.5 ಅಲ್ಲೇ ಮುಂದೆ ಹೋದರೆ ಕೆಂಪೇಗೌಡ ಲೇಔಟಲ್ಲಿ ನಮಗೆ ಆಲ್ಮೋಸ್ಟ್ 8,500 9,000 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ಸೈಟ್ಸ್ಗಳು ನಡೀತಾ ಇದೆ. ಆದರೆ ಇವತ್ತೇನು ಇಷ್ಟೊಂದು ಡೆವಲಪ್ಮೆಂಟ್ ಆಗಿರುವಂಥ ಸೈಟನ್ನು ನಾನು ನಿಮಗೆ ಜಸ್ಟ್ 5,500ಗೆ ತೊಗೊಂಡ್ಬಂದಿದ್ದೀನಿ. ಆ್ಯಂಡ್ ಈ ಲೇಔಟನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥವ್ರು ಅರ್ಥ ಸಿದ್ಧಿ ವೆಂಚರ್ಸ್. ಆ್ಯಂಡ್ ಅದ್ರ ಕಡೆಯಿಂದ ನಮ್ಮ ಜೊತೆ ಹರೀತ್ ಸರ್ ಇದ್ದಾರೆ, ಅವ್ರ ಹತ್ರ ಇನ್ನೂ ಡಿಸ್ಕೌಂಟ್ ಕೇಳೋಣ. ಕರೆಯೋಣ ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದನ್ನು ಹೊಸದಾಗಲ್ಲ, ನಮ್ದು ಆಲ್ರೆಡಿ ವೇಟ್ ಮಾಡಿದ್ವಿ ಸರ್. ನಮ್ದು ATR ಕೀರ್ತಿ ಇನ್ಫಿನಿಟಿ ಅಂತ ಒಂದು ಲೇಔಟ್ಗೆ ನೀವು ಒಂದು ವಿಡಿಯೋ ಮಾಡ್ಕೊಟ್ರಿ, ಹೇಗಿತ್ತು? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅಂಡ್ ಗುಡ್ ಥಿಂಗ್ ಏನಂದ್ರೆ ಸರ್, 2 ತಿಂಗಳು ಮುಂಚೆನೆ ಪ್ರಾಪರ್ಟಿ ಸೋಲ್ಡ್ ಔಟ್ ಆಯ್ತು. ಫಿನಿಶ್. ಎಸ್ ಸರ್, ಅಲ್ವಾ? ಸೊ ಇದೆಲ್ಲವೂ ಕೂಡ ನಿಮ್ಮ ಸಪೋರ್ಟ್ ಅಂತಾನೆ ಕೂಡ ಹೇಳ್ಬೋದು. ಒಳ್ಳೆ ಲೇಔಟ್. ಇನ್ನೊಂದೇನು ಗೊತ್ತಾ ಸರ್, ಇಟ್ಸ್ ನಾಟ್ ಅಬೌಟ್ ಮ್ಯಾಟರ್, ಇಟ್ಸ್ ಅಬೌಟ್ ಪ್ರಾಪರ್ಟಿ ಯಾವ ತರ ಇರುತ್ತೆ, ಅದು ಯಾವ ಲೊಕೇಶನ್ ಇರುತ್ತೆ, ಅಂಡ್ ಎಸ್ಪೆಷಲಿ ಅರ್ಥಸಿದ್ಧಿ ಅಂತ ಬಂದಾಗ ನೀವು ಯಾವುದೇ ಲಿಟಿಗೇಷನ್ ಕೈ ಹಾಕದೇ ಇಲ್ಲ ಸರ್. ಏನಿದ್ರು ಪ್ಯೂರ್ ಪ್ರಾಪರ್ಟಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಲಿಟಿಗೇಷನ್ ಈ ತರದ್ ಏನಾದ್ರು ಇದ್ರೆ ಮುಟ್ಟೋದು ಇಲ್ಲ. 100 200 ರೂಪಾಯಿ ಜಾಸ್ತಿ ಪರ್ ಸ್ಕ್ವೇರ್ ಫೀಟ್ ಆದ್ರೂ ಕಸ್ಟಮರ್ಗೆ ಜೆನ್ಯೂನ್ ಪ್ರಾಪರ್ಟಿನ ಕೊಡುವಂತ ಒಂದು ನಿಟ್ಟು ಆ ಎಥಿಕ್ಸ್ ಇಟ್ಕೊಂಡೇ ಮಾಡ್ತೀವಿ ಸರ್. 100 ಜಾಸ್ತಿ ಪರವಾಗಿಲ್ಲ ಅಂತೀರಾ? ಎಸ್ ಸರ್. ಬಟ್ ಇವತ್ತು ಕಮ್ಮಿನ ತಗೊಂಡ್ ಬರ್ತಾ ಇದೀರಲ್ಲ, ನಾನು ಅದನ್ನೇ ಕೇಳ್ಬೇಕು. ಇದ್ರ ಬಗ್ಗೆ ನಾವು ಮಾತಾಡೋಣ. ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ ನಾವು ಯಾವಕ್ಕೋಸ್ಕರ ಇದನ್ನ ಕಡಿಮೆ ಕೊಡ್ತಾ ಇದೀವಿ. ಓಕೆ, ಅದನ್ನ ನಾವು ಕಂಪ್ಲೀಟ್ ಆಗಿ ಹೇಳ್ಬೇಡಣ. ಎಸ್ ಸರ್, ಅಲ್ವಾ? ಇನ್ನೊಂದು ಪಕ್ಕದಲ್ಲೇ ಸತ್ವಾ ಅವ್ರದೇ ಪೀಪಲ್ ಟ್ರೀ 1.0 ಇದೆ, ಬಟ್ ಅಲ್ಲಿ ಆಲ್ಮೋಸ್ಟ್ 6,000 ಓಡ್ತಾ ಇದೆ ಸರ್. ಇನ್ನ ಮುಂದೆ ಹೋದ್ರೆ ಕೆಂಪೇಗೌಡ ನಮ್ಮ ಬಿಡಿಯಲ್ಲಿ 9,000 ನಡೀತಾ ಇದೆ. ಹೌದು, ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ 5,500 ಅಂಡ್ ಅದರಲ್ಲೂ ಕೂಡ ಇನ್ನ ಡಿಸ್ಕೌಂಟ್ ಇದೆ. ಎಷ್ಟು ಡಿಸ್ಕೌಂಟ್ ಇದೆ, ಯಾಕೆ ಕಡಿಮೆ ಕೊಡ್ತಾ ಇದಾರೆ, ಅದೆಲ್ಲ ಆಮೇಲೆ ಮಾತಾಡೋಣ. ಬಟ್ ಪೂರ್ತಿ ವಿಡಿಯೋ ನೋಡ್ಬೇಕು. ಬಟ್ ಜೆನ್ಯೂನ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್, ನೇರ ಮಾಲಕರಿಂದ ಮಾರಾಟ. ಸರ್, ಲೇಔಟ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ಇವತ್ತು ಬೆಂಗಳೂರಲ್ಲಿ ಈ ತರ ವೆಲ್ ಡೆವಲಪ್ಡ್ ಲೇಔಟ್ ಸಿಗೋದು ಬಹಳ ಕಮ್ಮಿ. ಬಟ್ ಥ್ಯಾಂಕ್ಸ್ ಟು ಅರ್ಥಸಿದ್ಧಿ ವೆಂಚರ್ಸ್, ಒಳ್ಳೆ ಲೇಔಟ್ ತಗೊಬಂದಿದ್ದೀರಾ. ವರ್ತ್ ಅಂತ ಹೇಳ್ತೀನಿ. ದಯವಿಟ್ಟು ವಿಡಿಯೋ ನೋಡ್ತಿರೋರು ಯಾರಾದ್ರೂ ಕೂಡ ಒಂದು ಬಾರಿ ಸೈಟ್ ವಿಸಿಟ್ ಮಾಡ್ಲೇಬೇಕು. ನಾನು ನಿಮ್ಗೆ ಒತ್ತಾಯ ಮಾಡ್ತೀನಿ, ದಯವಿಟ್ಟು ಒಂದು ಬಾರಿ ಸೈಟ್ ನೀವು ತಗೊಳ್ರಿ ಅಂತ ಹೇಳ್ತಾ ಇಲ್ಲ ರೀ. ಕಂಪೇರ್ ಮಾಡಿ ನೋಡ್ಬೋದು ನೀವು. ಯಾಕಂತಂದ್ರೆ ತುಂಬಾ ಕಡೆ ಲೇಔಟ್ಗೋಸ್ಕರ ಹೋಗ್ತೀರಾ, ಅಲ್ಲಿ ಒಂದಿದ್ರೆ ಒಂದಿರಲ್ಲ. ಇಲ್ಲಿ ಏನಿಲ್ಲ ಅಂತಿಲ್ಲ, ಎಲ್ಲದೂ ಇದೆ. ಪ್ಲಸ್ ನಮ್ಮ ವೀಕ್ಷಕರಿಗೋಸ್ಕರ ಎಸ್ಪೆಷಲಿ ಸರ್ ಖುದ್ದಾಗಿ ಒಂದು ಕ್ಲಬ್ ಹೌಸ್ ಆಕ್ಸೆಸ್ ಕೂಡ ಕೊಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸರ್, ಫಸ್ಟ್ ಎಲ್ಲಿದ್ದೀವಿ ನಾವು? ಸರ್, ಇದು ಎಕ್ಸಾಕ್ಟ್ ಆಗಿ ನಿಮ್ಗೆ ನೋಡಕ್ ಹೋದ್ರೆ ತಾವರೆಕೆರೆ, ಮಾಗಡಿ ಮೇನ್ ರೋಡ್ ತಾವರೆಕೆರೆ ಹತ್ರ ಬರುತ್ತೆ. ಜಸ್ಟ್ 2 ಮಿನಿಟ್ಸ್ ನಿಮ್ಗೆ ತಾವರೆಕೆರೆ ಸಿಟಿಯಿಂದ. ಇನ್ನೊಂದು ನೀವು ಕೆಂಗೇರಿ ಕಡೆಯಿಂದ ನೋಡೋದಾದ್ರೆ ಕನೆಕ್ಟಿವಿಟಿ ನಿಮ್ಗೆ ಕುಮ್ಮಘಟ್ಟ ಅಂತ ಕೇಳಿರ್ತಾರೆ. ಕೆಂಗೇರಿ ಆದ್ಮೇಲೆ ಕುಮ್ಮಘಟ್ಟ ಅಂತ, ಕುಮ್ಮಘಟ್ಟದಿಂದ ನಿಮ್ಗೆ ಮಾಗಡಿ ರೋಡ್ ಕನೆಕ್ಷನ್ ಇದೆ. ಆ ರೋಡ್ ಅಲ್ಲಿ ಬರುವಂತದ್ದು. ಅಂಡ್ ಆಸ್ ಐ ಟೋಲ್ಡ್, ನೀವು ಹೇಳಿದ್ರಿ ನೀವು ಕೆಂಪೇಗೌಡ ಲೇಔಟ್ ಅಂತ, ಕೆಂಪೇಗೌಡ ಲೇಔಟ್ ಮುಂದೆನೆ ಬರುತ್ತೆ ನಮ್ದು ಹತ್ರದಲ್ಲೇ. ಎಕ್ಸಾಕ್ಟ್ಲಿ ಸರ್. ಇಷ್ಟು ಮೀಟರ್ ದೂರ, ಅಷ್ಟು ಕಿಲೋಮೀಟರ್ ದೂರ ಏನಿಲ್ಲ, ಅಗತ್ಯನೇ ಇಲ್ಲ. ಹೌದು, ವಾಕಬಲ್. ಇವಾಗ ಏನಾಗಿದೆ, ನೆಕ್ಸ್ಟ್ ಕೆಂಪೇಗೌಡ 8th ಫೇಸ್ ಇನ್ನೊಂದು ಇವಾಗ BDA ಕಡೆಯಿಂದ ಅಕ್ವಿಸಿಷನ್ ಆಗಿ ನಮ್ಮ ಪ್ರಾಪರ್ಟಿ ಸರೌಂಡಿಂಗ್ ಅಲ್ಲಿ ಇರುವಂತಹ ಜಾಗ ಎಲ್ಲ BDA ಅಕ್ವಿಸಿಷನ್ ಆಗಿದೆ.
ಪ್ರಾಪರ್ಟಿ ಪಕ್ಕದಲ್ಲಿ ಆಗಿದೆ. ಹೌದು ಸರ್. ಪ್ರಾಪರ್ಟಿಗೆ ತೊಂದರೆ ಇಲ್ಲ ಸರ್, ಇದು ನಮ್ದು BMRD ಆಗಿ ಆಲ್ರೆಡಿ ಇಂಡಿವಿಜುವಲ್ ಈ ಖಾತಾ ಟ್ಯಾಕ್ಸ್ ಪೇಡ್ ಎಲ್ಲ ರೆಡಿ ಇದೆ. ಬಿಡಿಯಿಂದ NOC ಇದೆಯಾ? ಎಲ್ಲ ಇದೆ ಸರ್, ಎಲ್ಲ ಡಾಕ್ಯುಮೆಂಟ್ ರೆಡಿ ಇದೆ ಸರ್. ನೀವು ಏನ್ ಡಾಕ್ಯುಮೆಂಟ್ ಕೇಳಿದ್ರು ನಾನು ಕೊಡ್ತೀನಿ. ಜನರಲ್ ಪ್ರಾಪರ್ಟಿ ಇದು 100% ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಂಡು ನೀವು ಮುಂದಕ್ಕೆ ಹೋಗ್ಬೋದು. ಯಾವಾಗಲೂ ಹೇಳ್ತಾ ಇರ್ತೀನಿ ಲೀಗಲ್ ವೆರಿಫೈ ಮಾಡ್ಕೊಳ್ಳಿ. ಬಟ್ ಆದ್ರೆ ಏನ್ರಿ ಪಕ್ಕದಲ್ಲೇನೆ ನಿಮ್ಗೆ ಇವಾಗ ಇನ್ನೇನ್ ಸರ್ ಹೇಳಿದ್ರು BD ಅದು ನೆಕ್ಸ್ಟ್ ಫೇಸಿಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, BD ಇಂದ ಯಾವುದೇ ತೊಂದರೆ ಇಲ್ಲ, ದಯವಿಟ್ಟು ಯೋಚನೆ ಮಾಡಕ್ ಹೋಗ್ಬೇಡಿ, ಬಂದ ಡಾಕ್ಯುಮೆಂಟೇಶನ್ ತಗೊಳ್ಳಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ಬೋದು. ಸರ್, ಇದರ ಹೆಸರೇನು? ಈ ಲೇಔಟ್ ಏನ್ ಹೆಸರು ಇಟ್ಟಿದ್ದೀರಾ ಸರ್? ಪೀಪಲ್ ಟ್ರೀ 2.0. 2.0 ಹೌದು. ಸೊ ಅಲ್ಲಿ ಸತ್ವಾ ಅವ್ರದ್ದು ಒನ್ ಪೀಪಲ್ ಟ್ರೀ 1.0, ಬಟ್ ಇಲ್ಲಿ 2.0 ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೋತ್ ಆರ್ ಕನೆಕ್ಟೆಡ್. ಹೌದು ಅಲ್ವಾ? ಸೊ ಅಲ್ಲೇನ್ ಡೆವಲಪ್ಮೆಂಟ್ ಆಗಿದೆ, ಸೇಮ್ ಡೆವಲಪ್ಮೆಂಟ್ ಇಲ್ಲೇ ಇದೆ. ಎಕ್ಸಾಕ್ಟ್ಲಿ ಅಲ್ವಾ? ಅಲ್ಲೇನ್ ಅಮ್ಯುನಿಟಿ ಸಿಗ್ತಾ ಇದೆ, ಸೇಮ್ ಅಮ್ಯುನಿಟೀಸ್ ಇಲ್ಲೇ ಸಿಗ್ತಾ ಇದೆ. ಅಲ್ಲೇನ್ ರೇಟ್ ಓಡ್ತಾ ಇದೆ, ಆ ಸೇಮ್ ರೇಟ್ ಇಲ್ಲ. ಅದು ಮಾತ್ರ ಕಮ್ಮಿ ರೇಟ್ ಒಳ್ಳೆ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದೀವಿ. ಅದು ಏನಕ್ಕಂತ ಆಮೇಲೆ ಹೇಳೋಣ. ಎಸ್ ಸರ್, ಡೆಫಿನೆಟ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಸುತ್ತಮುತ್ತಲು ಮನೆಗಳೆಲ್ಲ ತುಂಬಾ ಬಂದ್ಬಿಟ್ಟಿದೆ. ಯಾವ್ದು ಔಟ್ಸ್ಕಟ್ ಅಲ್ಲ ಸರ್. ಮಿನಿಮಮ್ ಒಂದು 60 ಮನೆ ಇದೆ. 60 ಮನೆ ಇದೆ. ಸೂಪರ್ ರೀ. 60 ಮನೆ ಇದೆ. ಜನ ಆಲ್ರೆಡಿ ಲಿವಿಂಗ್ ಅಲ್ಲಿ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಅಂಡ್ ನೀವು ಬೆಳಗ್ಗೆ ಮಾರ್ನಿಂಗ್ ಈವ್ನಿಂಗ್ ಬಂದಾಗ ನೀವು ನೋಡಬಹುದು ಎಷ್ಟು ಜನ ವಾಕ್ ಮಾಡ್ತಾ ಇರ್ತಾರೆ, ಜಾಗ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನೊಂದು ಗೇಟೆಡ್ ಕಮ್ಯುನಿಟಿ ಸರ್. ಸರ್, ಇನ್ನೊಂದೇನ್ ಗೊತ್ತಾ, ನಾನು ಬರ್ತಾ ನೋಡ್ಕೊಂಡ್ ಬಂದೆ, ಕಟ್ಟಿರೋ ಮನೆಗಳನ್ನ ನೋಡಿದ್ರೆ ಎಲ್ಲ ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ ಮನೆಗಳಿದ್ದಾರೆ. ಎಲ್ಲರೂ ಏನಿಲ್ಲ ಅಂದ್ರೆ 1.5-2 ಕೋಟಿ 3 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ದೊಡ್ಡ ದೊಡ್ಡ ಮೆಜರ್ಮೆಂಟ್ ಇದೆ ಅಲ್ಲೆಲ್ಲ, 40-60 50/80 ಆ ತರದೆಲ್ಲ. ರೆಂಟ್ಗೋಸ್ಕರ ಕಟ್ಟಿರೋ ಕಮ್ಮಿ ಇಲ್ಲ, ರೆಂಟ್ ಇಲ್ಲ, ಇಂಡಿವಿಜುವಲ್ ಗೋಸ್ಕರ ಕಟ್ಟಿರೋರು. ಸೊ ಯಾರ್ಯಾರು ಕ್ವಾಲಿಟಿ ಲೈಫ್ ಇಷ್ಟಪಡ್ತೀರಾ, ಒಂಥರ ಅಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಳ್ಳುವಂತ ಫೀಲ್ ಬರ್ಬೇಕು ನಿಮ್ಗೆ, ಬಟ್ ಆದ್ರೆ ಇಂಡಿವಿಜುವಲ್ ಮನೆ ಬೇಕು ಅಂತ ವಿಲ್ಲಾ ಫೀಲ್ ಬೇಕಾ ನಿಮ್ಗೆ, ಬನ್ರಿ ಇಲ್ಲಿ ಒಳ್ಳೊಳ್ಳೆ ಮನೆಗಳು ಕಟ್ಕೋಬಹುದು. ಒಳ್ಳೊಳ್ಳೆ ಮನೆಗಳಿದೆ ಸರ್. ಇನ್ನೊಂದು ಮೇಜರ್ ಆಗಿ ಜನ ಏನ್ ಮಾಡ್ತಾರೆ, ಸಿಟಿಯಿಂದ ಹೊರಗಡೆ ಬರ್ತಾರೆ, ಔಟ್ಸ್ಕಟ್ಸ್ ಸ್ವಲ್ಪ ಔಟ್ಸ್ಕಟ್ಸ್ ಬರ್ತಾರೆ. ಬಿಕಾಸ್ ಏನಂತಂದ್ರೆ ಪೊಲ್ಯೂಷನ್, ಟ್ರಾಫಿಕ್ ಇದೆಲ್ಲ ನಿಮಗೆ ತಲೆನೋವಾಗಿರೋದ್ರಿಂದ ಜನ ಏನ್ ಮಾಡ್ತಾರೆ, ಹೊರಗಡೆ ಬಂದು ವಿಲ್ ಹ್ಯಾವ್ ಎ ಹೆಲ್ತಿ ಲೈಫ್ ಸ್ಟೈಲ್. ಕರೆಕ್ಟ್ ಆಗಿ ಒಂದು ಜೀವನದಲ್ಲಿ ಆರೋಗ್ಯ ಬೇಕು ನಮಗೆ, ಫಸ್ಟ್ ಇಂಪಾರ್ಟೆಂಟ್. ಈ ಪೊಲ್ಯೂಷನ್ ಅಲ್ಲಿ ಯಾವಾಗೂ ಟ್ರಾಫಿಕ್ ಜಂಜಾಟದಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ, ಅದಕ್ಕೆ ಇಂಥ ಜಾಗದಲ್ಲಿ ಇದ್ರೆ ನೀವು ಬರೀ ಪಕ್ಷಿಗಳ ಸೌಂಡ್ ಮಾತ್ರ ಕೇಳಿಸ್ಬೇಕು. ಇಲ್ಲಿ ಈಗಲೂ ಹಂಗೆ ಕೇಳಿಸ್ತಾ ಇದೆ. ಅದೇ ಹಂಗೆ ಪಕ್ಷಿ ಸೌಂಡ್ ಕೇಳಿಸ್ತಾ ಇದೆ. ಗ್ರೀನರಿ ನೀವು ನೋಡಬಹುದು ಯಾವ ತರ ಗ್ರೀನರಿ ಇದೆ ಅಂತ ಅಂದ್ಬಿಟ್ಟು. ಅಷ್ಟು ಒಂದು ಒಳ್ಳೆ ಕಮ್ಯುನಿಟಿಯಲ್ಲಿ ಇರ್ಬೇಕು ಅಂತಂದ್ರೆ ಸರ್ ಅದು ಹೇಳ್ ಮಾಡ್ಸಿರ್ಬೇಕು. ಹೌದು ಸರ್, ಆ ತರ ಜಾಗ ಇದು. ಇನ್ನೊಂದು ಅಷ್ಟೆಲ್ಲ ಸಿಕ್ಕಿದ್ರು ರೇಟ್ ಸಿಗಲ್ಲ. ಹೌದು ಸರ್, ಇಲ್ಲಿ ರೇಟು ಸಿಗ್ತಾ ಇದೆ. ಸರ್ ಹೇಳಿದ್ರಲ್ಲ, ಇಷ್ಟೊಂದು ಒಳ್ಳೆ ನಿಮ್ಗೆ ಸೂಟೇಬಲ್ ಆಗಿರುವಂತಹ ಪ್ರಾಪರ್ಟಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸರ್, ನೀವ್ ಹೇಳಿದ್ರಿ ಸರ್ ಸ್ವಲ್ಪ ಹೊರಗಡೆ ಇರೋಣ, ಆದ್ರೆ ಕೆಲಸಕ್ಕೆ ಒಳಗಡೆ ಹೋಗ್ಬೇಕು ನಾವು. ಇಲ್ಲಿ ನಮಗೆ ಕನೆಕ್ಟಿವಿಟಿ ಬಗ್ಗೆ ಹೇಳಿ. ಫಾರ್ ಎಕ್ಸಾಂಪಲ್, ನಾವ್ ಇಲ್ಲಿಂದ ಮೈಸೂರು ರೋಡ್ ಹೋಗೋದಿರ್ಬೋದು, ತುಮಕೂರು ರೋಡ್ ಹೋಗೋದಿರ್ಬೋದು, ನೈಸ್ ಜಂಕ್ಷನ್ ಹೋಗೋದಿರ್ಬೋದು, ನಿಯರ್ ಬೈ ನೆಕ್ಸ್ಟ್ ಬರುವಂತ ಅಪ್ಕಮಿಂಗ್ ಮೆಟ್ರೋ ಇರ್ಬೋದು, ಎಲ್ಲಕ್ಕೆ ಎಷ್ಟು ನಿಮಿಷ ಆಗುತ್ತೆ ಒಂಚೂರು ಹೇಳಿ ಸರ್. ಸರ್, ಇದು ಆಕ್ಚುಲಿ ನಾನು ನಿಮ್ಗೆ ಅವಾಗ್ಲಿಂದ ಸ್ವಲ್ಪ ಹೊರಗಡೆ ಇರ್ಬೇಕಂತ, ಬಟ್ ನಿಮ್ಗೆ ಅನ್ಸುತ್ತೆ ಹೊರಗಡೆ ಅಂತ. ಇದು ಆಕ್ಚುಲಿ ಹೊರಗಡೆ ಅಲ್ಲ ಸರ್, ತುಂಬಾ ಹತ್ರ ಇದೆ ಸಿಟಿ. ಹೇಳಿ. ಸೊ ನೀವು ನೋಡಿ ಮೈಸೂರು ರೋಡ್ ತಗೊಳ್ಳಿ ಸರ್, ಇಲ್ಲಿಂದ ನಿಮ್ಗೆ ಕುಮಘಟ್ಟ, ಕೆಂಗೇರಿ ಹಾರ್ಡ್ಲಿ ಏನು 10 ಮಿನಿಟ್ಸ್ ಸರ್. 10 ನಿಮಿಷ. ಇನ್ನೊಂದು ಹೊಸ ರೋಡ್ ಒಂದು ಬರ್ತಾ ಇದೆ ಸರ್, MAR ಅಂತ, 300 ಅಡಿ ರೋಡ್. ಅದು ಆಕ್ಚುಲಿ ಇಲ್ಲಿಂದ ನಮ್ಮ ಮೈಸೂರು ರೋಡ್ ಚಲಘಟ್ಟದಿಂದ ನಮ್ಮ ಮಾಗಡಿ ರೋಡ್ ಕನೆಕ್ಟ್ ಆಗುತ್ತೆ. ಬರೀ 4 ನಿಮಿಷ ಸರ್. 4 ನಿಮಿಷ ರೋಡ್ ರೀಚ್ ಆಗ್ತೀವಿ. ಅಲ್ಲಿಂದ ಡೈರೆಕ್ಟ್ ಚಲಘಟ್ಟ ಮೈಸೂರು ರೋಡ್ ಕನೆಕ್ಟ್ ಆಗ್ಬಿಡ್ತೀವಿ. ಇದೊಂದು ಮೇಜರ್ ಸರ್. ಇನ್ನೊಂದು ನಿಮ್ಗೆ ಮಾಗಡಿ ರೋಡ್ ನೈಸ್ ರೋಡ್ ಇದೆಯಲ್ಲ ಸರ್, ಹಾರ್ಡ್ಲಿ 15 ಮಿನಿಟ್ಸ್ ಸರ್. 15 ನಿಮಿಷ ಮಾಗಡಿ ಮೈಸೂರು ರೋಡ್. ಯಾಕಂದ್ರೆ ಸರ್ ನಿಮ್ಗೆ ಟ್ರಾಫಿಕ್ ಇಲ್ವಲ್ಲ, ಟ್ರಾಫಿಕ್ ಇದ್ರೆ ನೀವೇನ್ ಅನ್ಬೋದು, ಸಿಗ್ನಲ್ ಇದ್ರೆ ಅನ್ಬೋದು, ನಿಮ್ಗೆ ಟ್ರಾಫಿಕ್ ಇಲ್ಲ. ಆಮೇಲೆ ರೋಡ್ಸ್ ಎಲ್ಲ ಹೊಸ ರೋಡ್ಸ್. ಬೇಕಾದ್ರೆ ನೀವು ಮಾಗಡಿ ರೋಡ್ ಒಂದ್ಸರಿ ಬಂದಾಗ ವಿಸಿಟ್ ಬಂದಾಗ ಅವ್ರು ಬೇಕಾದ್ರೆ ಅವರು ಅಬ್ಸರ್ವ್ ಮಾಡ್ಲಿ, ಎಲ್ಲ ಹೊಸ ರೋಡ್ ಹಾಕಿರೋದು, ಎಲ್ಲ ಡಬಲ್ ರೋಡ್ ಇರುವಂತದ್ದು, ವೈಡ್ ರೋಡ್ಸ್. ಸೊ ಈಸಿಲಿ ಕನೆಕ್ಟಿವಿಟಿ ನಿಮ್ಗೆ ಮಾಗಡಿ ರೋಡ್. ಅದೇ ತರ ನೀವು ತಾವರೆಕೆರೆ ಸರ್, ಜಸ್ಟ್ 2 ನಿಮಿಷ. ಅಂಡ್ ಇನ್ನೊಂದು ವೆರಿ ವೆರಿ ಗುಡ್ ಥಿಂಗ್ ಅಂಡ್ ವೆರಿ ವೆರಿ ಒಂದು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ನಾನು ನಿಮ್ಗೆ ಬೇಕಾದ್ರೆ ಅದು ನಿಮ್ಗೆ ಒಂದು ಏನ್ ಬಂದಿದೆ ಮೆಟ್ರೋ ವರದಿ ಬಂದಿದೆ ಅಲ್ಲ, ಅದನ್ನ ನಾನು ಕಳ್ಸಿಕೊಡ್ತೀನಿ ಸರ್. ಮೆಟ್ರೋ ಬಂದು ಫೇಸ್ 3 ಬಂದು ತಾವರೆಕೆರೆ ಜಸ್ಟ್ 2 ನಿಮಿಷ ಟಚ್ ಆಗ್ತಾ ಇದೆ. 2 ನಿಮಿಷ ತಾವರೆಕೆರೆ ಮೆಟ್ರೋ ಸ್ಟೇಷನ್. ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸರ್, ನಮ್ಮ ವೀಕ್ಷಕರು ನೋಡ್ಲಿ, ಗೂಗಲ್ ಮಾಡ್ಲಿ ಅವರು. ಯಾಕಂದ್ರೆ ಬಾಯಿ ಮಾತಲ್ಲಿ ಹೇಳಿ ಇಲ್ಲಿ ಏನೋ ಬರ್ತಾ ಇದೆ ಅದ್ ಬರ್ತಾ ಅಂತ ಹೇಳ್ಬಿಟ್ಟು ಮಾಡೋದಲ್ಲ, ತಪ್ಪು, ಇದು ತಪ್ಪಾಗ್ಬಿಡುತ್ತೆ. ಬಟ್ ನಾನು ಕೊಡೋ ಒಂದು ಇದಿದೆ ಆರ್ಟಿಕಲ್, ಅದು ಓದ್ಲಿ ಅವ್ರಿಗೆ ಗೊತ್ತಾಗುತ್ತೆ 2 ಮಿನಿಟ್ಸ್ ಅಲ್ಲಿ ಮೆಟ್ರೋ ಬರ್ತಾ ಇದೆ ಇಲ್ಲ ಅಂತ ನಮ್ಮ ಪ್ರಾಪರ್ಟಿಯಿಂದ. ಮತ್ತೆ ಇನ್ನೇನ್ ಬೇಕು ಈ ತರದಿದೆ ಸರ್. ಅದಾದ್ಮೇಲೆ ನಿಮ್ಗೆ ನೋಡಿ ನಮ್ಮ ಮಾಗಡಿ ರೋಡ್ ಆಯ್ತು. ನೆಕ್ಸ್ಟ್ ನೀವು ಹೇಳಿದ್ರಿ ನೆಲಮಂಗಲ ಅಥವಾ ನಿಮ್ಮ ತುಮಕೂರು ರೋಡ್ ಅಂತ ಹೇಳಿ. ಸೊ ತುಮಕೂರು ರೋಡ್ ಏನಿಲ್ಲ ಸರ್, 20 ನಿಮಿಷ ತುಮಕೂರು ರೋಡ್ 20 ಮಿನಿಟ್ಸ್. ಹೌದು, ನೀವು ಎಷ್ಟೇ ಯಾವುದೇ ರೂಟ್ ಅಲ್ಲಿ ಹೋದ್ರು 20 ಮಿನಿಟ್ಸ್ ಮೇಲೆ ಹೋಗಲ್ಲ ಸರ್. ಯಾಕಂದ್ರೆ ತಾವರೆಕೆರೆಯಿಂದ ಸೊಂಡೆಕೊಪ್ಪ ನೆಲಮಂಗಲ ಇಲ್ಲ ಸರ್, ನಾನು ಮಾಗಡಿ ಮೈಸೂರಿಗೆ ಹೋಗ್ಬಿಟ್ಟು ಆ ಕಡೆ ನಾನು ತುಮಕೂರು ಹೋಗ್ತೀನಿ, ಆ ಕಡೆ ಹೋಗ್ಬೋದು ಅಲ್ವಾ. ಸೊ ಕನೆಕ್ಟಿವಿಟಿ ವೈಸ್ ನಿಮ್ಗೆ ಈ ಒಂದು ಪ್ರಾಪರ್ಟಿಗೆ ಎಕ್ಸಲೆಂಟ್ ಕನೆಕ್ಟಿವಿಟಿ. ಸೂಪರ್ ಆಗಿ ಹೇಳಿದ್ರೆ. ಇನ್ನ ಕನೆಕ್ಟಿವಿಟಿ ಅಂತಂದ್ರೆ BMTC ಎದುರುಗಡೆ. ಹೌದು ಸರ್, ನಮ್ಮ ಪ್ರಾಪರ್ಟಿ ಮುಂದೆನೇ BMTC ಹೋಗುತ್ತೆ. ಎದುರುಗಡೆ ಹೋಗುತ್ತೆ ಸರ್. ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ ಕೆಂಗೇರಿಗೆ ಹೋಗಬಹುದು. ಅಷ್ಟೇ ಅಲ್ಲದೆ ಮೆಟ್ರೋ ಅಂತೂ ಸರ್ ಹೇಳಿದ್ರು ಮುಂದಿನ ದಿನಗಳಲ್ಲಿ 2 ನಿಮಿಷದಲ್ಲಿ ಬರುತ್ತೆ. 5 ನಿಂದ 10 ನಿಮಿಷದಲ್ಲಿ ನೈಸ್ ರೋಡ್ ಕನೆಕ್ಟ್ ಆಗ್ತೀರಾ. ಇನ್ನೇನ್ರಿ ಬೇಕು ನಿಮ್ಗೆ ಅಲ್ವಾ ಸರ್? ಸರಿ ಆಯ್ತು, ಹೊರಗಡೆದೆಲ್ಲ ಮುಗೀತು. ಅದಕ್ಕಿಂತ ಮುಂಚೆ ಇನ್ನೊಂದು ಬೇಕು ನನಗೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕು.
ಲೈಕ್ ಸುತ್ತಮುತ್ತಲು ಸರ್ ಒಳ್ಳೊಳ್ಳೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಅಥವಾ ಡೆವಲಪ್ಮೆಂಟ್ ಬೇರೆ ಏನಾದ್ರು ಇದೆಯಾ ಸರ್? ಸರ್ ಮಾಗಡಿ ರೋಡ್ ಅಲ್ಲಿ ನೀವು ನೋಡಿ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ ಮಾಗಡಿ ರೋಡ್ ಅಲ್ಲಿ. ಓಕೆನಾ, ಮತ್ತೆ ಹಾಗೆ ನೀವು ಜನಸೇವಾ ಒಂದು ವಿದ್ಯಾಕೇಂದ್ರ ಅಂತ ಇಲ್ಲಿ ಒಂದು ಗವರ್ಮೆಂಟ್ ಕಡೆಯಿಂದ ಒಂದು ಆಗ್ತಾ ಇದೆ ಜನಸೇವಾ ವಿದ್ಯಾಕೇಂದ್ರ ಅಂತ. ದೊಡ್ಡದಲ್ವಾ? 50 ಎಕರೆ ಇದೆ ಸರ್. 50 ಎಕರೆಯಲ್ಲಿ ವಿತ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಪ್ಲಸ್ ಅಗೇನ್ ಎಜುಕೇಶನಲ್ ಸಿಸ್ಟಮ್ ಅಂಡ್ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಇಷ್ಟು ಸೇರಿ 50 ಎಕರೆ ದೊಡ್ಡ ಕ್ಯಾಂಪಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಎಷ್ಟು ಅನ್ಕೊಂಡಿದೆ ಸರ್? ಬರೀ 3 ಕಿಲೋಮೀಟರ್. ಅಷ್ಟೇನಾ? ಎಷ್ಟು ನಿಮಿಷದಲ್ಲಿ ಹೋಗ್ಬೋದು ನೀವೇ ಗೆಸ್ ಮಾಡಿ? 3 ಕಿಲೋಮೀಟರ್. 3 ನಿಮಿಷದಲ್ಲಿ ಹೋಗ್ಬೋದು ನೀವು ಇಲ್ಲಿ ಬರುವಾಗ ವಿಸಿಟ್ ಬರುವಾಗ ಅದೇ ರೂಟ್ ಅದೇ ನೀವು ಜನಸೇವಾ ವಿದ್ಯಾಕೇಂದ್ರ ಕ್ರಾಸ್ ಮಾಡ್ಕೊಂಡೇ ಬರ್ತೀರಾ. ಹೌದಾ? ಈ ವಿಸಿಟ್ ಬರುವಾಗ ಸೂಪರ್ ಸೂಪರ್. ಸೊ ಆ ತರದ್ ಒಂದು ಪೋರ್ಡರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ನಿಯರ್ ಬೈ. NPS ಇದೆ ಸರ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಸೊ ಅದು ಕೆಂಪೇಗೌಡ ಲೆವೆಲ್ ಬರೋದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಸೊ ಇಷ್ಟು ನಿಮ್ಗೆ ಒಳ್ಳೊಳ್ಳೆ ಸ್ಕೂಲ್ ಇರ್ಬೇಕಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಎಜುಕೇಶನ್ ಅಂತ ಬಂದಾಗ ಅಲ್ವಾ ಸರ್? ಸೂಪರ್ ಆಗಿ ಹೇಳಿದ್ರೆ. ಸೊ ಕನೆಕ್ಟಿವಿಟಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದ್ರೂ ನಾವಿಲ್ಲಿ ಹಾಕಿದಾಗ ಅಮೌಂಟ್ ಎಷ್ಟು ಒಳ್ಳೆ ಇದು ಸಿಗ್ಬೋದಾ, ನಮ್ಗೆ ಅಪ್ರಿಸಿಯೇಷನ್ ಸಿಗ್ಬೋದಾ ಅಂತಂದ್ರೆ ಸರ್ ಸಿಗ್ಬೋದಾ ಸರ್? 100% ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಬಿಕಾಸ್ ನಾವು ನೋಡಿರೋ ಪ್ರಕಾರ ಸರ್, ನಮ್ಮ ಸತ್ವ ಅವರು ಬಿಲ್ಡರ್ ಮಾಡಿರುವಂತ ಪ್ರಾಪರ್ಟಿ ಅದನ್ನ ಲಾಂಚ್ ಮಾಡಿದಾಗ 2021 ಆ ಒಂದು ಆಸ್ಪಾಸಲ್ಲಿ 2020-21 1800 ರೂಪಾಯಿಂದ 2000 ರೂಪಾಯಿ ಒಳಗಡೆ. ಅಷ್ಟೇನಾ? ಅಷ್ಟೇ ಸರ್ ಇದ್ದು. 6,500 ಮೇಲೆ ಹೋಗುದಿಲ್ಲ ಸರ್ ಇವಾಗ? ಇವತ್ತು ನೋಡಿ 6,500 ಆಗಿದೆ. ಇಷ್ಟೆಲ್ಲ ಮೊದಲು ಈ MR ರೋಡ್ ಅಂತ ಇರಲಿಲ್ಲ, ಮಾರ್ ರೋಡ್ ಅಂತ ಇರಲಿಲ್ಲ, ಮೆಟ್ರೋದ ಒಂದು ಅನೌನ್ಸ್ಮೆಂಟ್ ಇರಲಿಲ್ಲ. ಇದೆರಡು ಇವಾಗ ಬಂದಿದೆ ಅಂತಂದ್ರೆ ಇನ್ ಯಾವ ರೇಂಜ್ ಅಪ್ರಿಷಿಯೇಟ್ ಆಗ್ಬೋದು ನೀವು ಯೋಚನೆ ಮಾಡಿ. 10,000 ಹೊರಟೋಗುತ್ತೆ ಸರ್, ಕಣ್ ಮುಚ್ಕೊಂಡು ಹೋಗುತ್ತೆ ಆರಾಮಾಗಿ. 3 ರಿಂದ 4 ಅಥವಾ ಮ್ಯಾಕ್ಸಿಮಮ್ 5 ವರ್ಷ ತಗೊಳ್ಳೋಣ. 10,000 ಆಗಿಲ್ಲ ಅಂದ್ರೆ ಕೇಳಿ. ಸೊ ದಯವಿಟ್ಟು ಅವಾಯ್ಡ್ ಮಾಡಬೇಡಿ, ಒಂದ್ಸತಿ ವಿಸಿಟ್ ಮಾಡೋದನ್ನ ಮರಿಬೇಡಿ ಸರ್. ಔಟ್ ಆಫ್ ಹೊರಗಡೆ ಮಾತಾಯ್ತು, ಸ್ವಲ್ಪ ಲೇಔಟ್ ಒಳಗಡೆ ಹೋಗ್ಬೇಕು. ಲೇಔಟ್ ಬಗ್ಗೆ ಮಾತಾಡೋಣ. ಡೆಫಿನೆಟ್ಲಿ ಮಾತಾಡೋಣ ವೀಕ್ಷಕರೇ, ಲೇಔಟ್ ಬಗ್ಗೆ ಮಾತಾಡೋಣ. ಹೌದು, ಅಲ್ಲೇ ಸತ್ವ, ಅಲ್ಲೇ ನಮ್ದು ಎಂಟ್ರೆನ್ಸ್ ಗೇಟ್ ಇದೆ. ಹೌದು, ಆ ಕಡೆ ಹೋದ್ರೆ 6,500, ಈ ಕಡೆ ಬಂದ್ರೆ 5,500. ಹೌದು, ಎಕ್ಸಾಕ್ಟ್ಲಿ. ಇನ್ನು ಡಿಸ್ಕೌಂಟ್ ಇದೆ ರೀ, ಅದು ಕೊಡೋಣ ಸರ್. ಒಳಗಡೆ ಬಂದ್ರೆ ಅದು 1.0, ಇಲ್ಲಿ 2.0. 2.0 ಅಂತ ಬಂದಾಗ ಪೀಪಲ್ ಟ್ರೀ 2.0 ದಲ್ಲಿ ಟೋಟಲ್ ಎಷ್ಟು ಎಕರೆಲಿ ಮಾಡಿರುವಂತ ಲೇಔಟ್ ಸರ್? ಟೋಟಲ್ ಆಗಿ ಈ ಒಂದು ಪ್ರಾಪರ್ಟಿ 6 ಎಕರೆಲಿ ಮಾಡಿರುವಂತದ್ದು. 6 ಎಕರೆ. ಹೌದು. ಎಷ್ಟು ಸೈಟ್ ಇದೆ? 96. ಸರ್ ಅದ್ರಲ್ಲಿ ಅವೈಲೇಬಲ್ ಇರೋದು ಎಷ್ಟು ಸರ್? ಅದರಲ್ಲಿ ಇವಾಗ ಅವೈಲೇಬಲ್ 50% ಅವೈಲೇಬಲ್ ಇದೆ. ಅರ್ಧ ಮಾತ್ರ. 50% ನಾವು ಆಕ್ಚುಲಿ ನೋಡಬಹುದು, ಬೋರ್ಡ್ ಹಾಕಿಲ್ಲ, ಏನು ಮಾಡಿಲ್ಲ, ಸೋಲ್ಡ್ ಔಟ್. ಏನು ಗೊತ್ತಾ, ಅಲ್ಲಿರೋ ನಮ್ ಕಸ್ಟಮರ್ಸ್ ಇಲ್ಲಿ ಬಂದು ತಗೊಂಡ್ರಲ್ಲ, ಆರಾಮಾಗಿ ತಗೊಂತಾರಲ್ಲ. ಯಾಕಂದ್ರೆ 1,000 ರೂಪಾಯಿ ಕಡಿಮೆ ಸಿಗ್ತದೆಯಲ್ಲ, ಡಿಸ್ಕೌಂಟ್ ಬೇರೆ ಕೊಡ್ತಾ ಇದೀವಿ ಸರ್. ಅದೊಂದ. ಆಮೇಲೆ ಇನ್ನೊಂದು ಡೆವಲಪ್ಮೆಂಟ್ ನೋಡಿ, ಯಾವ್ದು ಕಡಿಮೆ ಇಲ್ಲ. ಅದ್ ಹೆಂಗಿದೆಯಲ್ಲ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಮಾಡಿದೀವಿ ಇವಾಗ. ನೋಡ್ಕೊಂಡ್ ಬರ್ಲಿ. ಹೌದು, ನೋಡ್ಕೊಂಡ್ ಬರ್ಲಿ. ಬರುವಾಗ ಅದಲ್ಲೇ ಬರ್ತಿರಲ್ಲ. ಸೊ ಹಂಗಾಗಿ 40 ಅಡಿ ರೋಡ್ ಕೊಟ್ಟಿದೀವಿ. ಓಕೆ, 30 ಅಡಿ ರೋಡ್ ಕೊಟ್ಟಿದೀವಿ. 40 ಅಡಿ 30 ಅಡಿ ರೋಡ್ ಎಂಟೈರ್ ಪ್ರಾಪರ್ಟಿಯಲ್ಲಿ ನೀವು ನೋಡೋದಾದ್ರೆ 4 ಪಾರ್ಕ್ ಇದೆ. 4 ಪಾರ್ಕ್ ಇದೆ. ನೀವು ಬೇಕಾದ್ರೆ ನೋಡಬಹುದು. ಹಿಂಗ್ ಎಂಟ್ರೆನ್ಸ್ ಬಂದಾಗ ಅಲ್ಲೊಂದು ಎಂಟ್ರೆನ್ಸ್ ಅಲ್ಲಿ ಈ ಕಡೆ ಒಂದು ರೈಟ್ ಸೈಡ್ ಒಂದು ಪಾರ್ಕ್ ಇದೆ, ಅಲ್ಲಿ ಬಂದಾಗ ಅಲ್ಲೊಂದು ಪಾರ್ಕ್ ಇದೆ, ಅದ್ರ ಬ್ಯಾಕ್ ಸೈಡ್ ಒಂದು ಪಾರ್ಕ್ ಇದೆ, ಆ ಕಡೆ ಲಾಸ್ಟ್ ಕಾರ್ನರ್ ಒಂದು ಪಾರ್ಕ್ ಇದೆ. BMRD ಆಗಿರೋದ್ರಿಂದ 4 ಪಾರ್ಕ್ ಕೊಡ್ಲೇಬೇಕು. 4 ಪಾರ್ಕ್ ಅನ್ನೋದಕ್ಕಿಂತ ಇಷ್ಟು ಪರ್ಸೆಂಟ್ ಓಪನ್ ಸ್ಪೇಸ್ ಅಂತ ಇದೆ ಸರ್. ಅದ್ರಲ್ಲಿ ನಾವು ಈ ತರ ಪಾರ್ಕ್ಸ್ ಕೊಟ್ಟಿದೀವಿ. ಪಾರ್ಕ್ 4 ಕೊಟ್ಟಿದ್ದೀರಾ? ಹೌದು. CA ಏರಿಯಾ ಕೊಟ್ಟಿದ್ದೀರಾ? CA ಜಾಗ ಕೊಡ್ಲೇಬೇಕಿದೆ ಸರ್. CA ಜಾಗ ತೋರಿಸಿ ಅಲ್ಲಿ. ಅದೇನ್ ಕಾಣಿಸ್ತಿದೆಲ್ಲ ಇದೆ CA ಜಾಗ. CA ಜಾಗ ಅಂತಂದ್ರೆ ಸಿವಿಕ್ ಕಮ್ಯುನಿಟೀಸ್ ಅಂತ. ಸೊ ನಾಳೆ ದಿನ ಸೌಲಭ್ಯ ಅಸೋಸಿಯೇಷನ್ಸ್ ಇರ್ಬೋದು, ಅಥವಾ ಗವರ್ಮೆಂಟ್ ಕಡೆಯಿಂದ ಏನಾದ್ರು ಒಂದು ಆಫೀಸಸ್ ಮಾಡೋದಿರ್ಬೋದು, ಅಂಗನವಾಡಿ ಕೇಂದ್ರ ಮಾಡೋದಿರ್ಬೋದು, ಏನೋ ಮಾಡ್ಬೋದು. ಏನು ಮಾಡಿಲ್ಲ ಅಂತಂದ್ರೆ ನಿಮಗೆ ಅದು ನೀವೇ ಏನಾದ್ರು ಇಲ್ಲಿ ದೇವಸ್ಥಾನ ಕಟ್ಕೊಳ್ಳೋದು ಏನ್ ಬೇಕಾದ್ರೂ ಮಾಡ್ಕೋಬಹುದು. ದೊಡ್ಡದಾಗಿರೋ ಜಾಗ ಬಿಟ್ಟಿದ್ದಾರೆ, 4 ಪಾರ್ಕ್ ಗಳನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. 40 ಫೀಟ್ ಅಲ್ಲಿ ಮೇಲ್ಗಡೆ ಎಂಟ್ರೆನ್ಸ್ ರೋಡ್, ನಿಮಗೆ ಒಳಗಡೆ 30 ಫೀಟ್ ರೋಡ್ ನೀವೇ ನೋಡ್ತಾ ಇರ್ಬೋದು. ಈ ರೋಡ್ 30 ಫೀಟ್ ರೋಡ್. ನೀವು ಆ ಕಡೆ ಹೋಗಿ ತೋರಿಸ್ಬಿಡೋಣ. ನೋಡಿ ಸರ್, ಸರ್ ಇದು ಫುಟ್ಪಾತ್ ಇದೆಯಲ್ಲ ಸರ್, ವಿತ್ ಪೇವರ್ಸ್ ಹಾಕಿರೋದು. ಇಲ್ಲಿ ಅವ್ರ ಸೈಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಹೌದು, ಇದು ನಿಮಗೆ ವಾಕಿಂಗ್ ಟ್ರ್ಯಾಕ್ ಸರ್. ಇದು ವಾಕಿಂಗ್ ಟ್ರ್ಯಾಕ್. ಹೌದು, ಪೇವರ್ಸ್ ಹಾಕಿ ನೀಟಾಗಿ ನಾವು ಪ್ಲಾನ್ ಮಾಡ್ಕೊಟ್ಟಿದ್ದೀವಿ. ನಿಮ್ ಮನೆಗೆ ಹೋಗೋದಕ್ಕೂ ನೋಡಿ, ಯಾವ್ದಾದ್ರು ಒಂದು ಸೈಟ್ ಮನೆ ಮಾಡ್ಕೊಂಡು ಹೋಗಬೇಕು, ನೀವು ಕಾರ್ ಪಾರ್ಕ್ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ತುಂಬಾ ಪ್ಲಾನ್ ಮಾಡಿ ರ್ಯಾಂಪಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಹೌದು ಸರ್. ಇನ್ನೊಂದು ಏನು ಸರ್ ನನ್ ಖುಷಿಯಾಗಿರೋದು, ಸುತ್ತಮುತ್ತಲೆಲ್ಲ ಗ್ರೀನರಿ ಇದೆ ಅಂತ ಬಿಟ್ಟು ಸುಮ್ಮನೆ ಇದ್ದಿಲ್ಲ. ಹೌದು, ಒಳಗಡೆನೂ ಗ್ರೀನರಿ ಸರ್. ಒಳ್ಳೊಳ್ಳೆ ದೊಡ್ಡ ಗಿಡ ಹಾಕಿದೀವಿ ಸರ್ ನಾವು. ಮರ ಆಗ್ಬಿಟ್ಟಿದೆಲ್ಲ ಸರ್. ಮರ ಆಗಿದೆ. ಆಮೇಲೆ ನೆರಳು ಸರ್, ಇದು ಮೇನ್ ಇಂಪಾರ್ಟೆಂಟ್ ಅಲ್ವಾ, ನೆರಳು. ಇವಾಗ ಏನ್ ಗೊತ್ತಾ, ಬೆಂಗಳೂರಲ್ಲಿ ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂದ್ರೆ ದಿನ ಪ್ರತಿ ಅಂದ್ರೆ ಅವಾಗ ಒಳಗಡೆ ಹಾಕೋದು ತೆಗೆದು ಮಾಡಲ್ಲ, ಇಲ್ಲೇ ಕಾರ್ ನಿಲ್ಸಿಟ್ಟು ಇಟ್ಬಿಡ್ತಾರೆ. ನಿಮ್ಮಂತವ್ರಿಗೆ ಹೇಳಿ ಮಾಡಿಸಿರುವಂತದ್ದು ಒಳ್ಳೆ ಗಿಡ ಫ್ಲಾಟ್ ಬರುತ್ತೆ. ಅಂಡ್ ಇದು ಫ್ಯೂಚರ್ ತಲೆಯಲ್ಲಿ ಇಟ್ಕೊಂಡು ಮಾಡದಂಗಿದೆ. ಸೊ ಇಲ್ಲಿ ಕಾರ್ ನಿಲ್ಸ್ಕೊಳ್ಳಿ ಅವ್ರ ಅನ್ನೋದಕ್ಕೆ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ರ್ಯಾಂಪ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಇಲ್ಲಿ ನೋಡ್ರಿ, ಇಲ್ಲಿ ನೀರಿನ ವ್ಯವಸ್ಥೆ. ಸರ್ ಹೇಳಿದ್ರು ಆಲ್ರೆಡಿ ನಮ್ದು ಓವರ್ ಹೆಡ್ ಟ್ಯಾಂಕ್ ಇದೆ ಅಂತ. ಪ್ರತಿಯೊಂದು ಮನೆಗೆ ಈ ರೀತಿ ನಾಸಲ್ ಎಲ್ಲ ಹಾಕ್ಬಿಟ್ಟು, ವಾಲ್ ಎಲ್ಲ ಹಾಕ್ಬಿಟ್ಟು ನೀರು ಬರುತ್ತಾ ಸರ್ ಇದ್ರಲ್ಲಿ? ಪ್ರೆಷರ್ ನೋಡಿ ಸರ್, ಇಲ್ಲಿ ನೋಡಿ ವೀಕ್ಷಕರೇ, ಫುಲ್ ಬಿಡಿ ಬಿಟ್ರಲ್ಲಿ ನಮ್ ಕ್ಯಾಮ್ರಾಮನ್ ತಗ ಹೊಟ್ಟೋಗ್ಬಿಡ್ತಾ. ಸೊ ನೀರಿನ ವ್ಯವಸ್ಥೆ ನಿಜವೂ ಚೆನ್ನಾಗಿ, ನಾನು ಅನ್ಕೊಂಡಿರ್ಲಿಲ್ಲ ನೀರು ಬರುತ್ತೆ ಅಂತ, ಬಟ್ ಡೆಫಿನೆಟ್ಲಿ ನೀರು ಬರ್ತಾ ಇದೆ. ಕಾರಣ ಅಲ್ಲಿ ತೋರಿಸಿ, ಓವರ್ ಹೆಡ್ ಟ್ಯಾಂಕು. ಸರ್ ಎಷ್ಟು ಕೆಪಾಸಿಟಿ ಆ ಟ್ಯಾಂಕ್? 1,20,000 ಲೀಟರ್ ಕೆಪಾಸಿಟಿ ಓವರ್ ಟ್ಯಾಂಕ್ ಇದೆ. 1,00,000 ಲಕ್ಷ ಸರ್. ಆಮೇಲೆ ಸರ್ ಆ ಓವರ್ ಟ್ಯಾಂಕ್ ಎಲ್ಗಡೆನೆ ನಮ್ಮ ಇವರೆಲ್ಲ ಅಸೋಸಿಯೇಷನ್ ಒಂದು ಡಿಸ್ಕಷನ್ ಮಾಡಬೇಕು, ಕುತ್ಕೊಂಡು ಒಂದು ಮಾತುಕತೆ, ಏನೋ ಒಂದು ಡೆವಲಪ್ಮೆಂಟ್ ಬಗ್ಗೆ. ಒಂದು ಹಬ್ಬ ಬಂತು, ಎಲ್ಲ ಸೇರಿ ಹಬ್ಬ ಮಾಡೋಣ. ಇಲ್ಲಿ ಒಂದು ದೀಪಾವಳಿ ಬಂತು, ಇಲ್ಲಿ ಅಸೋಸಿಯೇಷನ್ ಎಲ್ಲ ಸೇರ್ಕೊಂಡು ಒಂದು ಹಬ್ಬ ಮಾಡೋಣ ಅನ್ನೋರ್ಗೆ ಅಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ, ಒಂದು ಡಿಸ್ಕಷನ್ ಮಾಡೋದಕ್ಕೆ, ಅಥವಾ ಫ್ಯಾಮಿಲಿ ಗ್ಯಾದರಿಂಗ್ ಆಗೋದಕ್ಕೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಲ್ಲಿ ನಾವು ಆಫೀಸ್ ಮಾಡ್ಕೊಟ್ಟಿದ್ದೀವಿ. ನಮಗೇನಾ? ಹೌದು ಸರ್. ಇಲ್ಲಿರೋರ್ಗೆ ಇಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಟ್ಬಿಟ್ಟು ನಾನು ಮಾತಾಡ್ತಿರ್ಬೇಕಾದ್ರೆ ಸರ್ ಹೇಳ್ತಿರ್ಬೇಕಾದ್ರೆ ವಿಜುವಲ್ಸ್ ಬರ್ತಾ ಇರುತ್ತೆ, ಅಲ್ಲಿ
ಶೂಟ್ ಮಾಡಿ ಹಾಕಿದೀನಿ ಹೌದು ನೋಡ್ರಿ ಎಷ್ಟು ದುಡ್ಡು ಜಾಗ ನಿಮ್ಗೆ ಫ್ರೀ ಇದು ಬರ್ಡೇ ಮಾಡ್ತೀರಾ ಚಿಕ್ಕದಾಗಿ ಫಂಕ್ಷನ್ ಮಾಡ್ತೀರಾ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತೀರಾ ಎಲ್ಲದಕ್ಕೂ ನೀವೇ ಅಸೋಸಿಯೇಷನ್ ಮಾಡ್ಕೊಂಡು ಫ್ರೀ ಆಗಿ ಯೂಸ್ ಮಾಡ್ಬೋದು ಸರ್ ಹೊರಗಡೆ ಹೋಗ್ತೀರಾ ಅಂತಂದ್ರೆ ಆಲ್ಮೋಸ್ಟ್ 50 ರಿಂದ 60 ಸಾವಿರ ರೂಪಾಯಿ ಕೊಡ್ಬೋದು ಈಸಿ ಖರ್ಚಾಗುತ್ತೆ ಸರ್ ಅದು ಗ್ಲಾಸ್ ಹೌಸ್ ಸರ್ ಫಸ್ಟ್ ಫ್ಲೋರ್ ಗ್ಲಾಸ್ ಹೌಸ್ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಎಂಚ್ ಹಾಕಿ ಡಿಸೈನರ್ ಎಂಚ್ ಹಾಕಿ ಔಟ್ ಸೈಡ್ ಸೀಟಿಂಗ್ ಇನ್ಸೈಡ್ ಸೀಟಿಂಗ್ ಎರಡು ವ್ಯವಸ್ಥೆ ಏನ್ ಚಾರ್ಜ್ ಮಾಡ್ತಿಲ್ಲ ಚಾರ್ಜ್ ಇಲ್ಲ ಸರ್ ಇದು ಪ್ರೈಸ್ ಅಲ್ಲಿ ಇನ್ಕ್ಲೂಡೆಡ್ ಸರ್ ಇದು ಏನ್ರಿ ಇದು ಒಳ್ಳೆ ಡೆವಲಪ್ಮೆಂಟ್ ಡೆಫಿನೆಟ್ಲಿ ಆಮೇಲೆ ಇನ್ನೊಂದು ಇದೇನ್ ಡಬ್ಬ ಇದು ಈ ತರ ದೊಡ್ಡ ಸರ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬ್ಲಿಂಗ್ ಸರ್ ಅದಕ್ಕೆ ಎಲ್ಲೂ ಇಲ್ಲಿ ಕಂಬನೇ ಇಲ್ಲ ಸರ್ ಅಲ್ವಾ ಹೌದು ಸ್ಟ್ರೀಟ್ ಲೈಟ್ ಬಿಟ್ರೆ ಇನ್ನೆಲ್ಲೂ ನಿಮ್ ಕಂಬ ಇಲ್ಲ ಅದೇ ನೋಡಿದೆ ನಾನು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಅದೇ ಹೇಳ್ದಲ್ಲ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಡೆಫಿನೆಟ್ಲಿ ಸಿಗುತ್ತೆ ಕಂಬ ಅಂತ ಬಂದ್ರೆ ತೋರಿಸಿ ಇಲ್ಲಿ ಸ್ಟ್ರೀಟ್ ಲೈಟ್ ಇದೆ ಸ್ಟ್ರೀಟ್ ಲೈಟ್ ಬಿಟ್ರೆ ಇನ್ನ ಬೇರೆ ಕಂಬ ಇಲ್ಲ ಕಂಬಗಳು ಯಾವುದೂ ಇಲ್ಲ ಎಸ್ ಸರ್ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸೊ ಡೆವಲಪ್ಮೆಂಟ್ ವೈಸು ವೀಕ್ಷಕರೇ ತುಂಬ ಚೆನ್ನಾಗಿದೆ ಸರ್ ಹೇಳ್ದಂಗೆ ನೀರಿನ ವ್ಯವಸ್ಥೆ ಸೀವೇಜ್ ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆ ಅಂಡ್ ಇದು ರೈನ್ ವಾಟರ್ ಸರ್ ಇದು ರೈನ್ ವಾಟರ್ ಇದು ರೈನ್ ವಾಟರ್ ರೈನ್ ವಾಟರ್ ಇದು ನಿಮ್ಗೆ ಯಾವ್ದೇ ತರ ತೊಂದರೆ ಆಗ್ಬಾರ್ದು ಇವಾಗ ಏನಾಗುತ್ತೆ ಈ ತರ ಚಪ್ಪಡಿ ಕಲ್ಲೋ ಇಲ್ಲ ಅಥವಾ ಕಾಂಕ್ರೀಟ್ ಡ್ರೈನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಮೇಲ್ಗಡೆ ಸ್ಲ್ಯಾಬ್ ಹಾಕ್ತಾರೆ ಅದೇನಾಗುತ್ತೆ ಸ್ಲ್ಯಾಬ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಬ್ರೇಕ್ ಆಗೋದು ಆ ತರ ಆಗುತ್ತೆ ನಾರ್ಮಲ್ ವೆಹಿಕಲ್ ಎಲ್ಲ ಮೂವ್ಮೆಂಟ್ ಬಟ್ ಇದ್ರ ಮೇಲೆ ನೀವು ಸರ್ 12 ವೀಲ್ ವೆಹಿಕಲ್ ಹೋದ್ರೂ ಏನೂ ಆಗಲ್ಲ ಹೆವಿ ಕೆಪಾಸಿಟಿ ಇರುವಂತದ್ದು ಥಿಕ್ನೆಸ್ ನೋಡಿ ಸರ್ ಮಳೆ ನೀರು ನೀಟಾಗಿ ಸರಾಗ ಹೋಗ್ಬಿಡುತ್ತೆ ಪೈಪ್ ಲೈನ್ ಮಾಡ್ಬಿಟ್ಟಿದೆ ಸರ್ ಒಳ್ಳೆ ಕೆಲಸ ಸರ್ ಇದು ನೋಡಿ ಇಲ್ಲಿ ನಿಮಗೆ ವ್ಯವಸ್ಥೆ ಸೊ ಇಲ್ಲಿ ಡ್ರೈನೇಜ್ ಇಲ್ಲಿ ಸಿವೇಜ್ ಅಂಡ್ ಈ ಸಿವೇಜ್ ಎಲ್ಲ ಹೋಗೋದಕ್ಕೆ STP ಅದು STP ತಾನೇ ಸರ್ ಹೌದು ಸರ್ STP ಟ್ಯಾಂಕ್ ಅದು ಆಕ್ಚುಲಿ ಹಿಂದಿಗಡೆ ತೋರಿಸಿ ಅಲ್ಲಿ ಯೆಲ್ಲೋ ಕಲರ್ ಏನು ನೀವು ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ಸೊ ಅದು ಬಂದ್ಬಿಟ್ಟು STP ಅಂಡ್ STP ಪಕ್ಕದಲ್ಲಿ ನಿಮಗೆ 2 ಪಾರ್ಕ್ಗಳು ಲೈವ್ ಪಾರ್ಕ್ ಇಲ್ಲಿದ್ದೇನೆ ಅಂತ ಹೇಳ್ಬೋದು ಸೊ ಪಾರ್ಕು ಎಲ್ಲ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್ ಇವಾಗ ನಮ್ಮ ವೀಕ್ಷಕರು ಈ ಲೇಔಟ್ ನೋಡ್ತಾ ಇರೋರಿಗೆ ನಿಮ್ಮ ಕಡೆಯಿಂದ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವಾಗ ಬೆಂಗಳೂರಲ್ಲಿ ಏನಾಗಿದೆ ಯಾವ ಕಡೆ ಹೋದ್ರೂ ಲ್ಯಾಂಡ್ ರೇಟ್ ಜಾಸ್ತಿ ಆಗ್ತದೆ ಎಸ್ಪೆಷಲಿ ನೀವು ಈ ಕಡೆ ನೋಡಿದ್ರೆ ಮಾಗಡಿ ರೋಡ್ ಸೈಡ್ ನೋಡಿದ್ರೆ ಇವಾಗ ಆಗ್ತಿರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ರೋಡ್ ಡೆವಲಪ್ಮೆಂಟ್ ಮೇನ್ ಕನೆಕ್ಟಿವಿಟಿ ಸರ್ ಮೇನ್ ಬೇಕಾಗಿರೋದು ಒಂದು ಜಾಗಕ್ಕೆ ರೋಡ್ ನೀವು ಈ ಪ್ರಾಪರ್ಟಿ ಬಂದ್ರೆ ಸರ್ ನಾನು ಒಂದು ಮಾತನ್ನ ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ಈ ಬರೋ ರೋಡ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ ಒಂದು 10 ಪಾಟೋಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ 10 ಹೊಂಡ ಸಿಕ್ತು ಅಂದ್ರೆ ವಾಪಸ್ ಹೋಗ್ಬಿಡಿ ಹಂಗೆ ವಾಪಸ್ ಹೋಗ್ಬಿಡಿ ಬರಲ್ಬೇಡಿ ನಾನೇ ಬರದಿಲ್ಲ 10 ಸಿಕ್ಕಿದ್ರೆ ಸರ್ ಏನು ಗೊತ್ತಾ ರೋಡ್ ಚೆನ್ನಾಗಿದೆ ಸರ್ ನೀವು ಎಲ್ಲೇ ಹೋಗ್ಬೇಕು ಇಷ್ಟು ನಿಮಿಷದಲ್ಲಿ ಹೋಗ್ಬೇಕು ರೀಚ್ ಆಗ್ತೀರಾ ಅದೇ ಮೇಜರ್ ಕನೆಕ್ಟಿವಿಟಿ ಆಮೇಲೆ ಗ್ರೀನರಿ ಸರ್ ಮನುಷ್ಯ ಬೇಕಾಗಿರೋದು ಒಂದು ಒಳ್ಳೆ ಉಸಿರಾಡಕ್ಕೆ ಒಂದು ಗಾಳಿ ಬೇಕು ಕರೆಕ್ಟ್ ಇದು ಬೆಂಗಳೂರು ಸಿಟಿಯಲ್ಲಿ ಸ್ವಲ್ಪ ಪೊಲ್ಯೂಟ್ ಆಗಿದೆ ನೀವು ಹೊರಗಡೆ ಈ ತರ ಲೊಕೇಶನ್ ಬಂದಾಗ ಈ ಜಾಗಕ್ಕೆ ಬಂದಾಗ ನಿಮ್ಮ ಆರೋಗ್ಯ ನಿಮ್ಮ ಆಯಸ್ಸು ಎಲ್ಲ ಜಾಸ್ತಿ ಆಗುತ್ತೆ ನಿಮ್ಮ ಮಕ್ಕಳು ಬೆಳವಣಿಗೆ ಸರ್ ಬ್ರೈನ್ ಡೆವಲಪ್ಮೆಂಟ್ ಎಲ್ಲಿಂದ ಆಗುತ್ತೆ ಸರ್ ತಿನ್ನೋ ಊಟದಿಂದ ಸರ್ ಉಸಿರಾಡೋ ಗಾಳಿಯಿಂದನೂ ಪ್ರಕೃತಿಯಿಂದನೂ ಇದೆ ಸರ್ ಪ್ರಕೃತಿ ಎಲ್ಲದಕ್ಕೂ ಮಾಯೆ ಸರ್ ಹಂಗಾಗಿ ಈ ಜಾಗಕ್ಕೆ ಯಾರು ಬಂದು ನಾನು ಮನೆ ಕಟ್ಕೊಂಡು ಇರ್ತೀನಿ ಅಂತಂದ್ರೆ ಹೇಳಿ ಮಾಡಿಸಿ ಸೂಕ್ತವಾದ ಜಾಗ ಇದೆ ಅದನ್ನ ಮಿಸ್ ಮಾಡ್ಕೊಂಡ್ರೆ ಆಪರ್ಚುನಿಟಿನ ಮತ್ತೆ ಸಿಗಲ್ಲ ಮತ್ತೆ ಬಂದ್ರು ನಿಮ್ಗೆ ಪ್ರೈಸ್ ಜಾಸ್ತಿ ಕೊಟ್ಟು ಬರ್ಬೇಕಾಗುತ್ತೆ ಅದ್ರ ಅವಶ್ಯಕತೆ ಬೇಡ ಇವಾಗ ಬಂದು ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಯಾಕಂದ್ರೆ ಒಳ್ಳೆ ರೇಟ್ ಕೂಡ ಕೊಡ್ತೀನಿ ಒಳ್ಳೆ ರೇಟ್ ಕೊಡ್ತೀನಿ ಒಂದು ಮಾತೇಳ ಮಿನಿ ಮೈಸೂರು ಇದು ನಿಜವಾಗ್ಲೂ ಹೋದೆ ಒಂದು ಮಿನಿ ಮೈಸೂರು ಅಂತಾನೆ ಕೂಡ ಹೇಳ್ಬೋದು ಸೊ ಯಾರ್ಯಾರು ಬೆಂಗಳೂರಿಂದ ಇಲ್ಲಿನ ಪೊಲ್ಯೂಷನ್ ಸಾಕು ಗ್ರೀನರಿ ಬೇಕು ಅಂತ ಮೈಸೂರಿಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ದೀರಾ ಏನ್ ಮೈಸೂರಿಗೆ ಹೋಗ್ಬೇಡ್ರಿ ಮಾಗಡಿ ರೋಡ್ ಬನ್ನಿ ತಾವರೆಕೆರೆಯಲ್ಲಿ ನಮ್ಮ ಅರ್ಥಸಿದ್ಧಿ ವೆಂಚರ್ಸ್ ಅಲ್ಲಿ ಇಲ್ಲಿ ಪೀಪಲ್ ಟ್ರೀ 2.0 ಬಂದ್ರೆ ಆ ಮಿನಿ ಮೈಸೂರು ಇಲ್ಲಿ ಸಿಗುತ್ತೆ ಸರ್ ಹೇಳ್ದಂಗೆ ನೀವೇನಾದ್ರೂ ಒಂದು ರಿಟೈರ್ಮೆಂಟ್ ಲೈಫ್ ಅನ್ನು ಇಷ್ಟಪಡ್ತಾ ಇದ್ದೀರಾ ಇಲ್ಲ ನಮಗೆ ಪೀಸ್ ಆಫ್ ಮೈಂಡ್ ಬೇಕು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಆರಾಮಾಗಿರ್ತೀವಿ ನಾವು ಮನೆಯಲ್ಲಿ ಅಂತ ಇದ್ದೀರಾ ಇಲ್ಲ ಕನೆಕ್ಟಿವಿಟಿ ಇದ್ರೆ ಸಾಕು ನೈಸ್ ಇದ್ರೆ ಸಾಕು ಮೆಟ್ರೋ ಇದ್ರೆ ಸಾಕು ಬೆಂಗಳೂರಲ್ಲಿ ಹೇಳ್ಬೇಕು ಅಂತವ್ರು ಇದ್ರೆ ಡೆಫಿನೆಟ್ಲಿ ಹೇಳಿ ಮಾಡಿಸಿರುವಂತ ಲೇಔಟ್ ಸರ್ ಫೈನಲ್ ಆಗಿ ಪ್ರೈಸ್ ಮಾತಾಡ್ಬೇಕು ಸೈಟ್ ಒಳಗೆ ನಿಂತ್ಕೊಂಡು ಮಾತಾಡ್ಬೇಕು ಡೆಫಿನೆಟ್ಲಿ ಸರ್ ಒಳಗಡೆ ಸರ್ ಇಷ್ಟೆಲ್ಲ ಮಾತಾಡಿದ್ವಿ ಅಮೌಂಟು ಗೊತ್ತು 5500 ಬಟ್ ಇದರಲ್ಲಿ ನಾವು ಕಮ್ಮಿ ಮಾಡ್ತೀವಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ಡೆಫಿನೆಟ್ಲಿ ಸರ್ ಎಷ್ಟು ಕಮ್ಮಿ ಮಾಡ್ತಾ ಇದ್ದೀರಾ ಯಾಕೆ ಕಮ್ಮಿ ಮಾಡ್ತಾ ಇದ್ದಾರೆ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗೆ ಸರ್ ಏನಾಗುತ್ತೆ ಇವಾಗ ಒಂದು 5500 ರೇಟ್ ಹೇಳ್ತಾ ಇದೀವಿ ಪರ್ ಸ್ಕ್ವೇರ್ ಫೀಟ್ ಪಕ್ಕದಲ್ಲಿ ಜಾಸ್ತಿ ಇದೆ ನಾವೇನು ಕಡಿಮೆ ಕೊಡ್ತಾ ಇದೀವಿ ಇದೆಲ್ಲ ಒಂದು ಕ್ವಶನ್ ಓಡ್ತಾ ಇರ್ಬೋದು ಕಸ್ಟಮರ್ಸ್ಗೆ ನಮ್ಮ ವೀಕ್ಷಕರಿಗಾಗಿರ್ಬೋದು ಸೊ ಏನಾಗುತ್ತೆ ಒಂದು ಪ್ರಾಪರ್ಟಿ 100% BMRDA ಆಗಿ ಈ ಖಾತೆ ರೆಡಿ ಇರೋಂಥ ಪ್ರಾಪರ್ಟಿನ ಏನಕ್ಕೆ ಇವ್ರು ಕಡಿಮೆ ಕೊಡ್ತಾ ಇದಾರೆ ಸರ್ ನಮ್ದು ಆಲ್ರೆಡಿ 1 ಆಗಿದೆ ಪೀಪಲ್ ಟ್ರೀ 1.0 ಆಗಿದೆ ಅಲ್ಲಿ 6,500 ಇದೆ ಅಲ್ಲಿ ಆಲ್ರೆಡಿ ಒಂದು 60 ಮನೆ ಇದೆ ಬಂದಿದೆ ಇಲ್ಲಿ ಇದ್ರ ಪಕ್ಕದಲ್ಲೇ ಸರ್ ಯಾವ್ದಾದ್ರು ಪ್ರಾಪರ್ಟಿ ಲಾಂಚ್ ಮಾಡುವಾಗ ತಾನೆ ಸರ್ ಆಫರ್ ಕೊಡೋದು ಆಫರ್ ಕೊಟ್ರೆ ತಾನೆ ಸರ್ ನಮ್ಮ ವೀಕ್ಷಕರಿಗೂ ಖುಷಿ ಆಗುತ್ತೆ ಅಲ್ವಾ ಸರ್ ಫಸ್ಟ್ ಲಿಮಿಟೆಡ್ ಓನ್ಲಿ 2 ವೀಕ್ಸ್ ಸರ್ 15 ದಿನ ಅದು ಫಸ್ಟ್ 10 ಬುಕಿಂಗ್ಸ್ಗೆ ಮಾತ್ರ 5500 ಹೇಳ್ತಾ ಇರೋಂಥ ಪ್ರೈಸ್ನ ಸ್ಟ್ರೈಟ್ ಅವೇ ನಮ್ಮ ಕನ್ನಡ ಕೂರ ಇವರ ಚಾನೆಲ್ ಹೆಸರು ಹೇಳ್ಕೊಂಡು ಯಾರಾದ್ರೂ ಕಾಲ್ ಮಾಡಿ ವಿಸಿಟ್ ಮಾಡಿದ್ರೆ ₹300 ಡಿಸ್ಕೌಂಟ್ ಸ್ಟ್ರೈಟ್ ಅವೇ ಕಡಿಮೆ ಮಾಡ್ಕೊಡ್ತೀನಿ ಸರ್ 100 ಅಲ್ಲ 200 ಅಲ್ಲ 300 ಸರ್ ಏನ್ ಹೇಳ್ತಿದ್ರೆ ಬರೀ 10 ಜನಕ್ಕೆ ಮಾತ್ರ ಸರ್ ಇದು ನೋಡಿ ಒಂದು 30-40 ಸೈಟ್ ತಗೋತೀವಿ ಅಂತಂದ್ರೆ 3.5 ಲಕ್ಷ ಕಮ್ಮಿ ಕೊಡ್ಬೇಕು ಎಕ್ಸಾಕ್ಟ್ಲಿ ಸರ್ ಕೊಡ್ತೀರಾ ನೀವು 100% ಕೊಡ್ತೀವಿ ರೆಡಿ ಈ ಖಾತಾ ಇರುವಂತ ಪ್ರಾಪರ್ಟಿ ಅಲ್ವಾ ಹೌದು ನೋಡಿ ಆ ಕಡೆ ಹೋದ್ರೆ ಅಲ್ಲಿ ಮನೆಗಳಾಗ್ಬಿಟ್ಟಿದೆ
ಲಿಮಿಟೆಡ್ ಒಂದು ಸೈಟ್ ಸಿಗಲ್ಲ ನಿಮಗೆ, ಅದು ರೀಸೇಲ್ ಸಿಕ್ಕಿದ್ರೆ ಕಷ್ಟ, ಆಬ್ವಿಯಸ್ಲಿ ರೇಟ್ ಜಾಸ್ತಿ ಇದೇ ಇರುತ್ತೆ. ಇಲ್ಲಿ 50% ಸೈಟ್ಸ್ ಅವೈಲೇಬಲ್ ಇದೆ, ಜೊತೆಲಿ ಲಾಂಚ್ ಆಫರ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ನಿಮಗೆ ಲಾಂಚ್ ಆಫರ್ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. 5200 ಫೈನಲ್ ರೇಟ್, ಅದಕ್ಕಿಂತ ಕಮ್ಮಿ ಆಗಲ್ಲ. ಇಲ್ಲ ಸರ್, ಕರೆಕ್ಟ್ ಆಯ್ತು. ₹100 ಕಮ್ಮಿ ಮಾಡಿರೋ ದೊಡ್ಡದು, ಅದ್ರ ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಇದರಲ್ಲಿ ಲೋನ್ ಎಷ್ಟು ಪರ್ಸೆಂಟ್ ಆಗ್ಬೋದು ನಮಗೆ ಸರ್? ನಿಮಗೆ ಕೆಲವೊಂದು ಬ್ಯಾಂಕ್ಸ್ ಎಲ್ಲ ನಿಮಗೆ 75% ವರೆಗೂ ಫಂಡ್ ಮಾಡ್ತಾರೆ, ಕೆಲವೊಂದು ಬ್ಯಾಂಕ್ಸ್ 90% ಫಂಡ್ ಮಾಡ್ತಾರೆ. ಅದು ಕಸ್ಟಮರ್ ಇಚ್ಛೆಗೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನ್ ಕೇಳೋದಾದ್ರೆ 20-25% ಡೌನ್ ಪೇಮೆಂಟ್ ಮಾಡಿ ರಿಮೈನಿಂಗ್ ಲೋನ್ ಮಾಡ್ಕೊಳ್ಳೋದು ಒಳ್ಳೇದು. ಕೆಲವೊಂದು 1-2-3 ಬ್ಯಾಂಕ್ ಇದೆ, ದೇ ಆರ್ ರೆಡಿ ಟು ಫಂಡ್ 90%. ಅದು ಕಸ್ಟಮರ್ ಬಿಟ್ಟಿದ್ದು, ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದು 25% ಡೌನ್ ಪೇಮೆಂಟ್ ನೀವು ಕೊಡಿ, 75% ಲೋನ್ ಮಾಡಿಸ್ಕೊಡ್ತೀವಿ. ಸೂಪರ್. ಸೈಟ್ ಪ್ಲಸ್ ಕನ್ಸ್ಟ್ರಕ್ಷನ್ ಎರಡಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ. ಸೈಟ್ ಪ್ಲಸ್ ಕನ್ಸ್ಟ್ರಕ್ಷನ್ ಕಾಂಪೋಸಿಟ್ 100% ಮಾಡಿಸ್ಕೊಡ್ತೀವಿ. 100% ನೀವೇ ಮಾಡಿಸ್ಕೊಡ್ತೀವಿ, ನಾವೇ ಮಾಡಿಸ್ಕೊಡ್ತೀವಿ. ನಮ್ದು ಲೋನ್ ಟೀಮ್ ಇದೆ, ನಾವೆಲ್ಲ ಓಡಾಡೋದು, ನೀವೆಲ್ಲೂ ಓಡಾಡೋ ಅವಶ್ಯಕತೆ ಇಲ್ಲ. ನಮ್ದು ಲೋನ್ ಟೀಮ್ ಇದೆ. ನಿಮ್ ಒಂದು ಕಸ್ಟಮರ್ ಆಗಿ ಒಂದು ಏನಂದ್ರೆ ಅವರ ಕರ್ತವ್ಯ ಏನಂದ್ರೆ ಪ್ರಾಪರ್ಟಿ ಬರಬೇಕು, ಇದನ್ನ ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಲೀಗಲ್ ಡಾಕ್ಯುಮೆಂಟ್ ತಗೋಬೇಕು, ಮರೀದೆ ಚಾಚು ತಪ್ಪದೆ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಬಿಡಿ. ಯಾಕಂತಂದ್ರೆ ಲೀಗಲ್ ಇಲ್ಲ ಅಂದ್ರೆ ಯಾವುದೇ ಪ್ರಾಪರ್ಟಿ ತಗೊಳ್ಳೇಬೇಡಿ ಬೆಂಗಳೂರಲ್ಲಿ. ಬೆಟರ್ ಇದು. ಎಸ್ ಸರ್, ಇದು ಮಾತ್ರ ನೀವು ನನ್ನೊಂದು ಸಜೆಷನ್ ಒಳ್ಳೇದು. ತುಂಬಾ ಜನ ಹೇಳ್ತಾರೆ ನಾವು ಮಾಡಿದ್ವಿ ಬಿಡ್ರಿ ಅಂತ ಹೇಳ್ತಾರೆ, ಆದ್ರೆ ಹತ್ತಸಿದ್ದೆ ಆ ತರ ಇಲ್ಲ. ಸರ್ ಹೇಳಿದ್ರು ನಮ್ಗೆ ಯಾವುದು ಕೋಟ ಇರುವಂತದ್ದು ನಾವು ಮಾಡೋದೇ ಇಲ್ಲ ಸರ್. ನನ್ನ ನಂಬೇಡಿ, ಯಾರು ನಂಬೇಡಿ, ನೀವು ನಂಬೇಕಾರೋದು ಡಾಕ್ಯುಮೆಂಟ್ಸ್ ಲೀಗಲ್ ಅನ್ನ ನೋಡ್ಬೇಕು. ಪ್ರಾಪರ್ಟಿ ಹೇಗೆ ಹುಡ್ತು ಅಲ್ಲಿಂದ ಕೂಡ ಇವರು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅನ್ನ ಇಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಕಂಪ್ಲೀಟ್ ಬುಕ್ಲೆಟ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಮಿನಿಮಮ್ ಅಮೌಂಟ್ ಅನ್ನ, ಒಂದು ಬುಕಿಂಗ್ ಅಮೌಂಟ್ ಅನ್ನ ಕೊಟ್ಟು ಇವ್ರ ಹತ್ರ ಬುಕಿಂಗ್ ಮಾಡ್ಕೊಂಡು ಡೆಫಿನೆಟ್ಲಿ ಮುಂದಿನ ಕೆಲಸಗಳನ್ನ ಮಾಡಬಹುದು. ಇಲ್ಲೇ ಹೇಳಿದ್ರೆ ನಮ್ದು ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇಟ್ಟಿರ್ತೀವಿ, ನಮ್ಮ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಿಮ್ ಬಗ್ಗೆನೂ ತಿಳ್ಕೊಬೇಕು ನಾವು. ಅರ್ಥಸಿದ್ಧಿ ಅಂತ ಬಂದಾಗ ಸೊ ನೀವು ಲೈಕ್ ಯಾವಾಗ ಫೀಲ್ಡ್ ಅಲ್ಲಿ ಇದ್ದೀರಾ, ಯಾವ ವೆಂಚರ್ ಮಾಡಿದ್ದೀರಾ, ಸ್ಮಾಲ್ ಒಂದು ಬ್ರೀಫ್ ಕೊಟ್ಬಿಡಿ ಸರ್ ನಿಮ್ ಬಗ್ಗೆ. ಸರ್ ನಾವು ಸ್ಟಾರ್ಟ್ ಮಾಡಿ 2018ರಲ್ಲಿ ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿದ್ದು ಅರ್ಥಸಿದ್ಧಿ ವೆಂಚರ್ಸ್ ಅನ್ನೋದನ್ನ. ಸೊ ಆ ಕಂಪನಿ ಸ್ಟಾರ್ಟ್ ಆಗಿ ಇವತ್ತಿಗೆ 8 years ಆಗಿದೆ. 8 ವರ್ಷ ಕಂಪ್ಲೀಟ್ ಆಯ್ತು. ಸೊ 8 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಒಂದು ಆಲ್ಮೋಸ್ಟ್ 15 ಪ್ರಾಜೆಕ್ಟ್ ಮಾಡಿದ್ವಿ ಸರ್. 15 ಪ್ರಾಜೆಕ್ಟ್ ಕಂಪ್ಲೀಟೆಡ್ ಸರ್. ನಾವು ಎಲೆಕ್ಟ್ರಾನ್ ಸಿಟಿಯಲ್ಲಿ ಒಂದು 3 ಪ್ರಾಜೆಕ್ಟ್ ಮಾಡಿದ್ವಿ ಸರ್. ಎಲೆಕ್ಟ್ರಾನ್ ಸಿಟಿ ಫೇಸ್ 1 ಅಲ್ಲಿ, ಮತ್ತೆ ನಮ್ಮ ಬೇಗೂರು ಕೊಪ್ಪ ರೋಡ್ ಅಲ್ಲಿ ಇರ್ಬೋದು, ಅಲ್ಲೊಂದು 3 ಪ್ರಾಜೆಕ್ಟ್ ಮಾಡಿದೀವಿ. ದೆನ್ ಅಗೇನ್ ನಾವು ನಮ್ಮ ದೊಡ್ಡಾಲದ ಮರ ಇದೆಯಲ್ಲ ಸರ್, ಅಲ್ಲಿ 2 ಪ್ರಾಜೆಕ್ಟ್ ಮಾಡಿದೀವಿ. ಇವಾಗ ತಾವರೆಕೆರೆ ಇದೊಂದಿದೆ ಪ್ರಾಜೆಕ್ಟ್. ಮತ್ತೆ ನಮ್ದು ಅಪಾರ್ಟ್ಮೆಂಟ್ ಒಂದು ಪ್ರಾಜೆಕ್ಟ್ ಇದೆ ಸರ್. ಬೇಗೂರು ಕೊಪ್ಪ ರೋಡ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, 144 ಯೂನಿಟ್ ಮಾಡೋಂಥ ಅದೊಂದು ಪ್ರಾಜೆಕ್ಟ್ ಇದೆ. ನೆಕ್ಸ್ಟ್ ಇನ್ನೊಂದು ಹೊಸ ಪ್ರಾಜೆಕ್ಟ್ ನಮ್ಮ ದೊಡ್ಡಾಲದ ಮರ ಹತ್ರ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತೀವಿ. ಹೌದು ಸರ್, ಒಳ್ಳೆ ನಡೀತಾ ಇದೆ. ಹೌದು ಸರ್, ಅಲ್ಲಿ ಮಾಡ್ತಾ ಇದೀವಿ. ಸೊ ಈ ತರ ಒಂದು ನಮ್ದು ಇಷ್ಟು ಪ್ರಾಜೆಕ್ಟ್ಸ್ ಆಗಿದೆ. ಇದು ಬಿಟ್ಟು ನಾವು ನಮ್ಮ ಕನಕಪುರ ಬಂದು ಆ ಕಡೆ ಒಂದು ಪ್ರಾಜೆಕ್ಟ್ ಇವಾಗ ಆನ್ಗೋಯಿಂಗ್ ಮಾಡ್ತಾ ಇದೀವಿ, ಕನಕಪುರ ಸೈಡ್ ಒಂದು. ಆಮೇಲೆ ನೀವು ಇದು ಕೇಳಿರ್ತೀರಾ ನೀವು, ಯಾವುದು ನಮ್ಮ ಏರ್ಪೋರ್ಟ್ ಸೈಡ್ ನಿಮಗೆ ಅಲ್ಲೊಂದು ಯಲಹಂಕ ಹತ್ರ ಒಂದು ಪ್ರಾಜೆಕ್ಟ್ ಅಪಾರ್ಟ್ಮೆಂಟ್ ಮಾಡಿದೀವಿ. ನಾಗರಬಾವಿಲಿ ಒಂದು 2 ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡಿದೀವಿ. ಸೊ ಇದೆಲ್ಲ ಇಷ್ಟು ಮಾಡ್ಕೊಂಡು ನಾವೇನ್ ಮಾಡಿದ್ವಿ, ಒಂದು ಪ್ಲಾಟೆಡ್ ಡೆವಲಪ್ಮೆಂಟ್ ಕಸ್ಟಮರ್ಗೆ ನಮ್ಮ ಇವರಿಗೆ ತಗೊಂಬರೋಣ ಅಂತ ಹೇಳಿ ಈ ಒಂದು ಪ್ರಾಜೆಕ್ಟ್ ನ ಇವಾಗ ರೀಸೆಂಟ್ ಆಗಿ ಲಾಂಚ್ ಮಾಡ್ತೀವಿ. ಸೂಪರ್ ಆಗಿ ಹೇಳಿದ್ರೆ ಸರ್. ಅರ್ಥಸಿದ್ಧಿ ವೆಂಚರ್ಸ್ ಆಫೀಸ್ ಎಲ್ಲಿ ಬರುತ್ತೆ ಸರ್? ನಮ್ದು ಆಕ್ಚುಲಿ 2 ಆಫೀಸ್ ಇದೆ ನಮ್ಮ ಇದು. ಒಂದು ಕೆಂಗೇರಿಲಿ ಇದೆ ಆಫೀಸ್, ನಮ್ಮ ಕೆಂಗೇರಿ ಉಪನಗರ ಬರುತ್ತಲ್ಲ, ಸ್ಯಾಟಲೈಟ್ ಟೌನ್, ಅಲ್ಲಿ ಬರುತ್ತೆ. ತೂಗುದೀಪ್ ದೊನ್ನೆಬೇರಿನ ಹತ್ರ ಆಫೀಸ್. ಇನ್ನೊಂದು ಆಫೀಸ್ ಬಂದು ಆರ್ ಬರುತ್ತೆ. ಆರ್ ಬೆಮೆಲ್ ಲೇಔಟ್ 4th ಸ್ಟೇಜ್ ಅಲ್ಲಿ ಬರುತ್ತೆ. ಕಾಲಭೈರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂತಹ ನಮ್ಮ ಆಫೀಸ್. 2 ಆಫೀಸ್ ನೀವು ಎಲ್ಲಿ ಬೇಕಾದ್ರೂ ವಿಸಿಟ್ ಮಾಡಬಹುದು ಸರ್. ಓಕೆ, ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತಂದ್ರೆ ಸರ್, ಇಲ್ಲಿಗೆ ಮಾಡ್ಬೇಕಂತಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಏನು ಕಾಣಿಸ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ಜೊತೆ ನೀವು ಕನೆಕ್ಟ್ ಆಗಿ ಅವ್ರು ನಿಮಗೆ ಕ್ಯಾಬ್ ಬೇಕಂದ್ರೆ ಪಿಕಪ್ ಡ್ರಾಪ್ ಫೆಸಿಲಿಟಿ ಅರೇಂಜ್ ಮಾಡ್ಕೊಡ್ತಾರೆ. ನೀವು ವಿಸಿಟ್ ಮಾಡಿ ಅದಾದ್ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಲ್ವಾ. ಇಲ್ಲಿ ಬಂದು ಕಂಪೇರ್ ಮಾಡಿ, ಸುತ್ತ ಏನಿದೆ, ಏನ್ ಬರ್ತಾ ಇದೆ, ಫ್ಯೂಚರ್ ಡೆವಲಪ್ಮೆಂಟ್ ಏನಿದೆ ಅದನ್ನ ನೀವು ಕಂಪೇರ್ ಮಾಡಿ. ವಿಸಿಟ್ ಮಾಡದೆ ವಿಡಿಯೋದಲ್ಲಿ ಮಾತಾಡೋದು ಏನೇನಾದ್ರೂ ಗೊತ್ತಾಗಲ್ಲ, ಫಿಸಿಕಲ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಆಮೇಲೆ ಇನ್ನೊಂದೇನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ತುಂಬಾ ನಾನು ಕೆಲವೊಂದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅದೊಂದು ನನ್ನ ಯಾರು ನಮ್ಮ ವೀಕ್ಷಕರಾಗಿರ್ಬೋದು, ನಮ್ಮ ಕಸ್ಟಮರ್ಸ್ಗೆ ಒಂದು ಗಮನಕ್ಕೆ, ಇಲ್ಲಿ ವಿಡಿಯೋದಲ್ಲಿ ಏನ್ ಮಾಡ್ತಾರೆ, ಕೆಲವೊಬ್ರು ನಾನು ನೋಡಿದೀನಿ, ಬಂದು ಇಲ್ಲೊಂದು ತೋರಿಸ್ತಾರೆ, ಆಮೇಲೆ ಅದ್ ನೋಡಿದ್ರೆ ಅದಲ್ಲ, ಬೇರೆದೆಲ್ಲ ತೋರಿಸಿರ್ತಾರೆ, ಇರೋದ್ ಬೇರೆ. ಅದೇನಾಗಿದೆ ಕೆಲವೊಬ್ರಿಗೆಲ್ಲ ಪಾಪ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಇವ್ರೇನಪ್ಪ ಹಿಂಗೆ ಅಂತ. ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದಾಗ ನೋಡ್ತೀನಿ, ಇಲ್ಲಿ ಏನಿದು ಪ್ರಾಪರ್ಟಿ ತೋರಿಸೋದೊಂದು ಮಾಡಿದೊಂದು ಅಂತ. ನಾನು ಅಂದಲ್ಲ, ನಾನು ಇರೋ ಜಾಗದಲ್ಲೇ ನಿಂತಿರೋ ಜಾಗದಲ್ಲೇ ಈ ವಿಡಿಯೋ ನಾನು ಎಲ್ಲಿದ್ದೀನಿ ಅಲ್ಲೇ ತೋರಿಸ್ತಾ ಇದೀನಿ. ರೋಡ್ ಒಂದ್ ಕಡೆ ತೋರಿಸಿ, ಇಲ್ಲೊಂದ್ ಕಡೆ ತೋರಿಸ್ತಾ ಇಲ್ಲ. ನೀವೊಂದೇ ಅಲ್ಲ ಸರ್, ಕನ್ನಡ ಕೋರದಲ್ಲೂ ಅಷ್ಟೇ, ನಾನು ಅಷ್ಟೇ. ಯಾವ್ದು ತೋರಿಸೋದು ವೀಕ್ಷಕರಿಗೆ ಸರ್, ನಿಮ್ದು ಕ್ವಾಲಿಟಿ ಇದೆಯಲ್ಲ ಸರ್ ವಿಡಿಯೋ, ಆ ಕ್ವಾಲಿಟಿನೇ ಮೇನ್ ಇಂಪಾರ್ಟೆಂಟ್. ನಿಮ್ದು ಕ್ವಾಲಿಟಿ ಕನ್ನಡ ಕೋವರ ಅಂತ ಹೇಳ್ಕೊಂಡ್ಬಂದು ನಮ್ಮ ಹತ್ರ ಸೈಟ್ ತಗೊಂಡಿದ್ರೆ ATR ಅಲ್ಲಿ ಇಲ್ಲ ಪ್ರಾಜೆಕ್ಟ್ ಹಿಂಗ್ ಸೋಲ್ಡ್ ಔಟ್ ಆಗ್ತದೆ ಸರ್. 90 ಸೈಟು ಸರ್ ನಾವು 10 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಮಾಡ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಅದಕ್ಕೆ ನಿಮ್ಮನ್ನ ಮತ್ತೆ ಕರ್ತದೆ ನಾವು. ನಮ್ಮ ಲಿಮಿಟೆಡ್ ಸರ್, ನಾವು ಯಾರು ನಮ್ಮ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೆಸರು ಮಾಡಿರ್ತಾರೋ, ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡ್ತಾ ಇರ್ತಾರೋ, ನಮ್ದು ಅದೇ ಉದ್ದೇಶ ಸರ್. ಯಾಕಂದ್ರೆ ದುಡ್ಡು ಎಲ್ಲರೂ ಮಾಡ್ಬೇಕು ಅನ್ಕೊಂತಾರೆ ಸರ್. ನೀವು, ನಾನು, ನನ್ನ ಕಸ್ಟಮರ್ ಎಲ್ಲರೂ ಮಾಡ್ಬೇಕು. ಬಟ್ ವಿ ಫಾಲೋ ಸಮ್ ಎಥಿಕ್ಸ್. ಆ ಎಥಿಕ್ಸ್ ಇಲ್ಲ ಅಂತಂದ್ರೆ ನಾವು ಮಾಡೋದೇ ಇಲ್ಲ ಸರ್. ನಮ್ಮ ಎಥಿಕ್ಸ್ ಇನ್ನೊಂದು ಹೇಳ್ತೀನಿ ಸರ್, ಯಾವುದೇ ಕಸ್ಟಮರ್ ನಮ್ಮ ಪ್ರಾಪರ್ಟಿ ನೋಡಿ ಒಂದು ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ, ನನಗೆ ಆ ಪ್ರಾಪರ್ಟಿ ಏನೋ XYZ ರೀಸನ್, ಅವ್ರ ಮನೆದೇನೋ ಪರ್ಸನಲ್ ಏನೋ ನನಗೆ ಬೇಡ,
ಅಂತ ಬಂದ್ರು ಅಂತ ಇಟ್ಕೊಳ್ಳಿ, ಡಾಕ್ಯುಮೆಂಟ್ ವಾಪಸ್ ಕೊಡಿ, ನೀವು ಏನ್ ಅಮೌಂಟ್ ಕೊಟ್ಟಿದ್ರೆ 100% ರೀಫಂಡ್ ಕೊಡ್ತೀನಿ. ಇದು ನನ್ನ ಎಥಿಕ್ಸ್. ಸೂಪರ್ ಸರ್, ಇದು ಬಹಳ ಖುಷಿ ಆಯ್ತು. ಹೌದು ಸರ್, ನಿಜವಾಗ್ಲೂ ಒಂದು ಒಳ್ಳೆ ಎಥಿಕ್ಸ್ ಇಟ್ಕೊಂಡಿರುವಂತಹ ಕಂಪನಿ ಒಂದು ಒಳ್ಳೆ ಚಾನಲ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಯಾವುದೇ ರೀತಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ಇವಾಗ ಎಷ್ಟು ನಾವು ಹೇಳ್ಕೊಂಬಂದ್ವಿ, ಎಷ್ಟು ತೋರಿಸ್ಕೊಂಬಂದ್ವಿ, ಇದರಲ್ಲಿ ಒಂದು ಅಂಶ ಕೂಡ ಇಲ್ಲಿ ಮೋಸ ಇಲ್ಲ. ಸೊ ದಯವಿಟ್ಟು ಇದನ್ನ ಕ್ರಾಸ್ ವೆರಿಫಿಕೇಶನ್ ನೀವು ಮಾಡ್ಕೊಳ್ಳಿ. ಒಂದ್ಸತಿ ಬನ್ನಿ, ನೋಡಿ, ವೆರಿಫೈ ಮಾಡಿ, ಓಕೆ ಆಯ್ತು, ಲೀಗಲ್ ಎಲ್ಲ ಓಕೆ ಆಯ್ತು ಅಂದ್ಮೇಲೆ ಮಾತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟ್, ಕ್ವಾಲಿಟಿ ಸೈಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.